ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆಯ ಕಾವು ಜೋರಾಗಿದೆ. ಕಾಂಗ್ರೆಸ್ನಿಂದ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಮಲ್ಲಿಕಾರ್ಜುನ್ ಮತ್ತು ಬಿಜೆಪಿಯಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಸ್ಪರ್ಧೆಗೆ ಇಳಿದಿದ್ದಾರೆ. ಬೆಲ್ಲದಕ್ಕೆ ಇದು ನೇರ ಪೈಪೋಟಿ ಅಂತ ಕಾಣಿಸಿದ್ರು ಕೂಡ ಒಳ ಏಟುಗಳು, ಬಂಡಾಯಗಳು ಯಾವ ರೀತಿ ಯಾವ ಅಭ್ಯರ್ಥಿಗೆ ಏಟು ಕೊಡುತ್ತೆ ಅನ್ನೋದನ್ನ ಹೇಳಕ್ಕಾಗಲ್ಲ. ಆದ್ರೂ ಕೂಡ ಎರಡು ಪಾರ್ಟಿಗಳು ತಮ್ಮದೇ ಆದಂತಹ ವಿಶೇಷವಾದಂತಹ ಪ್ರಯತ್ನವನ್ನ ಹಾಕಿ ಶತಾಯಗತಾಯ ಈ ಬೈ ಎಲೆಕ್ಷನ್ ಅನ್ನ ಗೆಲ್ಲಲೇಬೇಕು ಅಂತ ಸಾಹಸವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ನಲ್ಲಿ ಎಸ್ಪೆಷಲಿ ಬಂಡಾಯವನ್ನೆಲ್ಲ ಶಮನ ಮಾಡಿ ತಮ್ಮ ಪುತ್ರನನ್ನ ಕಣಕ್ಕಿಳಿಸಿ ಗೆಲ್ಲಿಸಿಕೊಳ್ಳುವ ಹುಮ್ಮಸ್ಸಿನಲ್ಲಿರುವಂತಹ ಸಚಿವರಾದಂತಹ ಎಸ್ ಮಲ್ಲಿಕಾರ್ಜುನ್ ಅವರ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ತಮಗೆ ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಸರ್, ತಮ್ಮ ಪುತ್ರನನ್ನ ಇವತ್ತು ರಾಜಕೀಯಕ್ಕೆ ಅರಂಗೇಟ್ರ ಮಾಡಿಸ್ತಾ ಇದ್ದೀರಿ. ಇದು ನಿಮ್ಮ ಆಸೆನಾ, ತಮ್ಮ ಅಪ್ಪಾಜಿ ಅವರ ಆಸೆನಾ, ಅಥವಾ ಮಗನ ಆಸೆನಾ? ಇದು ಯಾರ ಆಸೆನೂ ಇಲ್ಲ. ನನ್ ಕೇಳಿದ್ರೆ ನಾನು ಹಿಂದೇನೋ ಇಂಟರ್ವ್ಯೂನಲ್ಲಿ ಹೇಳಿದ್ದೀನಿ, ಅದು ಅವನಿಗೆ ಕೂಡಿ ಬಂದಿದೆ. ಏನು, ಅವನು ಯಾವಾಗ್ಲೂ ವಿದ್ಯಾಭ್ಯಾಸಕ್ಕೆ ಹೊರಗೆ ಹೋಗ್ಬೇಕಾಯ್ತು. ಅವ್ರ ಅಜ್ಜನ ಕಾಲದಿಂದನೂ ಅವ್ರ ಅಜ್ಜ ಜೊತೆ ಕರ್ಕೊಂಡ್ ಅಡ್ಡಾಡಿದ್ರು. ಅಡ್ಡಾಡಿ ಈಗ ಅವನಿಗೆ ಅದು ಅವ್ರ ಅಜ್ಜ ತೀರ್ಕಂಡಿ ಮೇಲೆ ಅವನು ನಿಲ್ತೀನಿ ಅಂತಂದು ನಮ್ಮ ಹೈಕಮಾಂಡ್ ನವ್ರು ಹೇಳಿದ್ಮೇಲೆ ಈಗ ಅವನು ಕಣದಲ್ಲಿ ಸ್ಪರ್ಧೆ ನಿಂತಿದ್ದಾನೆ. ಅಂದ್ರೆ ಅಜ್ಜಾರ ಜೊತೆ ಎಲ್ಲ ಪೊಲಿಟಿಕ್ಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು ಸರ್? ಇತ್ತು. ಒಂದು ವರ್ಷದಿಂದನೂ ಕೋವಿಡ್ ಇಂದನೂ ಅವ್ರ ಅಜ್ಜನ ಜೊತೆಗೆ ಇನ್ವಾಲ್ವ್ ಆಗಿದ್ದ ವ್ಯವಹಾರದಲ್ಲಿ, ಪಾಲಿಟಿಕ್ಸ್ ಅಲ್ಲಿ. ಮನೆಯಲ್ಲಿ ಈಗ ನಮ್ದು ಪೊಲಿಟಿಕಲ್ ಫ್ಯಾಮಿಲಿನೇ ಆಲ್ಮೋಸ್ಟ್. ಪ್ರತಿಯೊಬ್ರು ಬಂದವ್ರಿಗೆ ಹೋದವ್ರಿಗೆ ಎಲ್ಲರಿಗೂ ಏನೇ ಕೆಲಸ ಕಾರ್ಯಗಳಿದ್ರು ಅಟೆಂಡ್ ಮಾಡೋದು ಅದೆಲ್ಲ ಸ್ವಾಭಾವಿಕ. ಪ್ರತಿಯೊಬ್ಬರಿಗೆ ಜೊತೆಗಿದ್ದು ಅವ್ರಿಗೆ ಸ್ಪಂದಿಸೋ ಒಂದು ಕೆಲಸ ನಮ್ಮ ಮನೆತನದಲ್ಲಿ ಮಾಡ್ಕೊಂತ ಬರ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಅವ್ರ ಅವ್ವನ ಜೊತೆಗೂ ಸೇರ್ಕೊಂಡಿದ್ದ, ಅವ್ರ ಅಜ್ಜನ ಜೊತೆಗೂ ಇದ್ದ, ಪ್ಲಸ್ ವ್ಯವಹಾರದಲ್ಲಿ ನೋಡ್ಕೊಂತ ಇದ್ದ. ಎಷ್ಟ್ ಜನ ಮಕ್ಕಳ್ರಿ ಸರ್? ನನಗೆ 3 ಜನ ಮಕ್ಕಳ್ರಿ. ಗಂಡ ಎಷ್ಟು? ಮೊದಲನೇನು ಇವನೇ ಸಮರ್ಥ. ಎರಡನೇಕಿ ಶ್ರೇಷ್ಠ ಅಂತ. ಅವಳು ಈಗ ಮೆಡಿಸಿನ್ ಮಾಡಿಸಿ MBBS ಮಾಡಿ ಈಗ PG ಮಾಡ್ತಾ ಇದ್ದಾಳ. ಸೆಕೆಂಡ್. ಥರ್ಡ್ ಒನ್ ಅವನು ಹುಡುಗ, ಅವನಿನ್ನು ಈಗ ಈ ವರ್ಷ PUC ಫಸ್ಟ್ ಇಯರ್. ಅವನು ಇದರಲ್ಲಿ ಓದ್ತಾ ಇದ್ದಾನೆ, ಡೆಹ್ರಾಡೂನ್ ಅಲ್ಲಿ, ಡೂನ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಾನೆ. ಇವನು ನನ್ ಕೇಳಿದ್ರೆ ಇವನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೆ ಹೊರಗಿದ್ದಾನೆ ಸಮರ್ಥ. ಇವನ್ ಮನೆಯಲ್ಲಿ ಅಷ್ಟಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬೆಂಗಳೂರಲ್ಲಿ ಹಾಕಿದ್ವಿ. 99 ಅಲ್ಲಿ ಇವನು ಹುಟ್ಟಿದ್ದು. ಫಸ್ಟ್ ಇವನು ಇದರಲ್ಲಿದ್ದ, ಯಾವುದು ಸೋಫಿಯಾಸ್ ಅಲ್ಲಿ, ಥರ್ಡ್ ಸ್ಟ್ಯಾಂಡರ್ಡ್ ಮಠ. ಆಮೇಲೆ ಥರ್ಡ್ ಸ್ಟ್ಯಾಂಡರ್ಡ್ ಇಂದ ಸೀದಾ ಇದಕ್ಕೆ ಹೋದ, ಯಾವುದು ಕೊಡೆ ಇಂಟರ್ನ್ಯಾಷನಲ್, ಕೊಡೆಕೆನಾಲ್. ಅಲ್ಲಿಗೆ ಹೋದ. ಅಲ್ಲಿ PUC ಮುಗಿಸಿದ. PUC ಆಗಿದ್ಮೇಲೆ ಎಕ್ಸಿಟರ್ ಅಂತ UK ಅಲ್ಲಿ ಅಲ್ಲಿ ಓದಿದ. ಅಲ್ಲಿ ಹೋಗಿ ಅಂಡರ್ ಗ್ರಾಜುಯೇಟ್ ಮುಗಿಸಿದ. ಮುಗಿಸಿ ಕೋವಿಡ್ ಟೈಮಲ್ಲಿ ಬಂದಾದ್ಮೇಲೆ ನಾನು ಅವನಿಗೆ PG ಮಾಡ್ಲಿಕ್ಕೆ ಹೊರದೇಶಕ್ಕೆ ಹೋಗಪ್ಪ ಅಂದೆ. ಒಂದ್ 4-5 ಯೂನಿವರ್ಸಿಟಿ ಚಾಯ್ಸ್ ಕೊಟ್ಟೆ, ಯಾವ್ದ್ರಲ್ಲಾದ್ರೂ ಸೇರ್ಕೆ ಅಂತ. ಅವಾಗ ಆಯ್ತು ಅಂತ ಅವ್ರ ಅಜ್ಜನ್ ಕೇಳಕ್ ಹೋದಾಗ, ಏನು ಬೇಡ ಬಾ ನನ್ ಜೊತೆಗೆ ಅಂತಂದ್ ಇಲ್ಲೇ ಮಿಲ್ಲಿಗೆ, ರೈಸ್ ಮಿಲ್ಲಿಗೆ, ಅಂಗಡಿಗೆ ಕರ್ಕೊಂಡೋಗಿ ಜೊತೆ ಕರ್ಕೊಂಡು ಅಡ್ಡಾಡ್ತಾ ಇದ್ರು. ಹಂಗಾಗಿ ಅವ್ರ ಅಜ್ಜಂದೇ ಫುಡ್ ಸ್ಟೆಪ್ ಅಲ್ಲಿ ಇದ್ದಾನೆ. ಅದು ಹಂಗೆ ನಡ್ಕಂತ ಬಂತು. ಹೋಲಿಕೆನೂ ಹಂಗ ಐತ್ರಿ ಸರ್? ಅವ್ರ ಅಜ್ಜನ್ ಹಂಗೆ ಇರ್ಬೋದು, ಸ್ವಲ್ಪ ಅವ್ರನ್ನ ಹೊತ್ತಾರ ಅನ್ಸುತ್ತೆ. ಇರ್ಬೋದು. ಅಂದ್ರೆ ನಿಮ್ಮ ಈ ಒಂದು ದಕ್ಷಿಣ ಕ್ಷೇತ್ರದಲ್ಲಿ ತಂದೆಯವರ ನಿಧನದ ನಂತರ ತಾವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ನಮ್ ಫ್ಯಾಮಿಲಿ ಒಳಗೆ ಬ್ಯಾಡ್ ನಮಗ್ ಟಿಕೆಟ್ ಅಂತ ಹೇಳಿ. ಅದೇನು ಔಟ್ ಆಫ್ ಫ್ರಸ್ಟ್ರೇಷನ್ ಕೊಟ್ಟಿದ್ದೋ, ಅಥವಾ ಗೊಂದಲಗಳ ಮಧ್ಯೆ ಕೊಟ್ಟಿದ್ದೋ, ಅಥವಾ ಬ್ಯಾಡ್ ಅಂತ ತೀರ್ಮಾನ ಮಾಡಿದ್ರೆ ಹೆಂಗ್? ಅದು ಎದಕ್ ಕೊಟ್ಟಿದ್ರೆ ಆ ಸ್ಟೇಟ್ಮೆಂಟ್? ನಮ್ ಫ್ಯಾಮಿಲಿ ಒಳಗ್ ಬೇಡ ಟಿಕೆಟ್ ಅಂತ. ನಾನು ಬೇಡ ಅಂತ ಯಾವಾಗೂ ಹೇಳಿಲ್ಲ, ಬೇಡ ಅಂತ ನಾನೇನ್ ಹೇಳಿಲ್ಲ. ಫ್ಯಾಮಿಲಿಯಲ್ಲಿ ಕುತ್ಕೊಂಡ್ ಮಾತಾಡಿ, ಕಾಂಗ್ರೆಸ್ ಫ್ಯಾಮಿಲಿ ಇದು, ಬರೀ ನಮ್ ಫ್ಯಾಮಿಲಿ, ಬರೀ ಶಾಮನೂರ್ ಫ್ಯಾಮಿಲಿ ಅಲ್ಲ, ಎಲ್ಲರೂ ಕುತ್ಕೊಂಡ್ ಮಾತಾಡಿ ಒಂದು ಸೂಕ್ತವಾದಂತ ಅಭ್ಯರ್ಥಿಗೆ ಕೊಡ್ಬೇಕು ಅಂತ ನನ್ ಮುಂಚಿನಿಂದನೂ ವಾದ ಇತ್ತು. ಅದ್ರಲ್ಲೇ ನಮ್ಗೆ ನಿಲ್ಲೇಬೇಕು ಬೇಡ ಅಂತಂದ್ ಏನ್ ನಮ್ಮಲ್ಲಿ ಏನ್ ಇದಿಲ್ಲ. ಏನ್ ಬರ್ಕೊಂಡಿರ್ತವ್ರ ನಾವೇನಾರ MLA ಆಗ್ಬೇಕು, ಟಿಕೆಟ್ ಆಗ್ಬೇಕು. ಸ್ವಾಭಾವಿಕವಾಗಿ ಹೈಕಮಾಂಡ್ ಅವರು ಈ 2 ಕ್ಷೇತ್ರಗಳು, ಯಾವುದು ಮೇಟಿ ಅವ್ರದ್ದು ಮತ್ತು ದಕ್ಷಿಣ,
ಎರಡೂ ಕ್ಷೇತ್ರಗಳು ಅವ್ರವ್ರ ಫ್ಯಾಮಿಲಿ ಕೊಡಬೇಕು ಅಂತ ಡಿಸೈಡ್ ಮಾಡಿ ಅವ್ರ ಫ್ಯಾಮಿಲಿ ಪರ್ಸನ್ಸ್ಗೆ ಕೊಟ್ಟಿದ್ದಾರೆ. ಸರ್ ನಿಮ್ಮ ರಾಜಕೀಯ ಏನು ಹೊಸ್ತಲ್ರಿ ಸರ್, ರಾಜಕೀಯದಲ್ಲಿ ನೀವು ಬಹಳ ನೋಡಿದಿರಿ. ಯಾಕೆ ಅಂತಂದ್ರೆ ನೀವು ಹೊಸ ಮೆಂಬರ್ ಅಲ್ಲ ಅಥವಾ ಸಮರ್ಥ ಹೊಸ ಮೆಂಬರ್ ಅಲ್ಲ, ನಿಮ್ದು ಇದು 3ನೇ ತಲೆಮಾರು ಹೌದಿಲ್ರಿ ಸರ್ ರಾಜಕೀಯದಲ್ಲಿ. ಯಾವಾಗ ಪರಿವಾರವಾದ ಅಂತ ಬರುತ್ತೆ ಸರ್, ಅಲ್ಲಿ ಒಂದ್ ಸ್ವಲ್ಪ ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಒಂದ್ ರೀತಿ ಗೊಂದಲ ಇರುತ್ತೆ. ಇದೆಲ್ಲ ನಿಮ್ಗೆ ಮೊದಲೇ ಗೊತ್ತಿತ್ತಲ್ರಿ ಸರ್? ಅಂದ್ರೆ ಈ ರೀತಿಯಾದಂತಹ ಒಂದು ನಿಮ್ಗೆ ಅಡೆ ತಡೆ ಅಥವಾ ವಿರೋಧಗಳು ಇದೆಲ್ಲ ಸೃಷ್ಟಿ ಆಗುತ್ತೆ ಅನ್ನೋದು ತಮ್ಗೆ ಗೊತ್ತಿತ್ತಲ್ರಿ ಸರ್? ಸೃಷ್ಟಿ ಇದು ಸ್ವಾಭಾವಿಕ ರೀ ರಾಜಕೀಯದಲ್ಲಿ. ಎಲ್ಲರಿಗೂ ನಿಲ್ಬೇಕು, ಎಲ್ಲರೂ ಚುನಾವಣೆ ಸ್ಪರ್ಧಿಸ್ಬೇಕು ಅನ್ನೋ ಸ್ವಾಭಾವಿಕ. ಇದರಲ್ಲಿ ಕುಂತು ಮಾತಾಡಿದ್ರೆ ಏನು ತೊಂದರೆ ಇರ್ತಿದ್ದಿಲ್ಲ. ಕುಂತು ಮಾತಾಡ್ಲಿಲ್ದ ನನ್ನ ಕಡೆಯಿಂದನೂ ಸ್ವಲ್ಪ ತೊಂದರೆ ಆಗಿರ್ಬೋದು, ಅವ್ರ ಕಡೆಯಿಂದನೂ ಸ್ವಲ್ಪ ತೊಂದರೆ ಆಗಿರ್ಬೋದು. ಅವ್ರಂದ್ರೆ ಯಾರು ಸರ್? ಅಲ್ಲ, ಬೇರೆ ಏನ್ ಆಸ್ಪಿರೆಂಟ್ಸ್ ಇದ್ರು ಅವರು ಕುಂತು ಮಾತಾಡಿದ್ರೆ ಏನು ತೊಂದರೆ ಆಗ್ತಿರ್ಲಿಲ್ಲ. ಅವ್ರೇನ್ ಬೇರೆಯವ್ರು ಇಲ್ರಿ ಸರ್? ಈಗ ಉದಾಹರಣೆ ಸಾದಿಕ್ ಪೈಲ್ವಾನ್ ನಿಮ್ ಜೊತೆ ಇದ್ದವರು. ಸಾದಿಕ್ದೇನಿಲ್ಲ, ಸಾದಿಕ್ದೇನು ಇಲ್ಲ. ಈಗ ಜಬ್ಬರು MLC ಇದ್ರು, ಕುಂತು ಮಾತಾಡಿದ್ರೆ ಬಗೆಹರಿದು ಹೋಗೋದು. ಕುಂತು ಮಾತಾಡ್ಲಿಲ್ಲ, ನಾನು ಮಾತಾಡ್ಲಿಲ್ಲ, ಅವರು ಮಾತಾಡ್ಲಿಲ್ಲ, ಅಲ್ಲಿಗೆ ನಿಂತ್ಕೊಂತ. ಎದಕ್ಕೆ ಅದು ಕಮ್ಯುನಿಕೇಶನ್ ಗ್ಯಾಪ್ ಎದಕ್ಕಾಯ್ತು ಸರ್? ಗೊತ್ತಿಲ್ಲ. ನಾಟ್ ಓನ್ಲಿ ಜಬ್ಬರ್, ಇವನ್ ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ದು ಪಾಪ ಅವ್ರದ್ದೇನು ಅಷ್ಟು ಮೇಜರ್ ಇಶ್ಯೂ ಅಲ್ರಿ. ಬಂದು ಊಟ ಮಾಡಿ ಕರೆದ ಮನೆಗೆ ಊಟ ಮಾಡಿ ಹೋಗಿದ್ರೆ ಮುಗಿದು ಹೋಗೋದು. ಏನೋ ನಮ್ಮ ತಂದೆಯವರು ಚುನಾವಣೆಯಲ್ಲಿ ಬಿಟ್ಕೊಡ್ತೀನಿ ಅಂದಿದ್ರು ಅಂತಂದು ಏನ್ ಹೇಳಿದ್ರಲ್ಲ, ಅದು ತಪ್ಪು. ಅದು ನಾನು ಮೊದಲೇ ಹೇಳಿದೆ. ಹಂಗೆ ಯಾವಾಗಾದ್ರೂ ಹೇಳಿದ್ರೆ ಹೇಳಪ್ಪ, ಚುನಾವಣೆಯಲ್ಲಿ ಯಾವಾಗಾದ್ರೂ ಹಂಗೆ ಹೇಳಿದ್ರೆ ನನ್ನ ಹತ್ರ ಅಂತೂ ಹೇಳಿಲ್ಲ. ಯಾಕಂದ್ರೆ ನಮ್ಮ ತಂದೆಯವರು ಕೊನೆ ಉಸುರಿರೋ ಮಟ್ಟ ನನ್ನ ಹತ್ರ ಮಾತಾಡ್ಯಾರ. ಯಾರಿಗೇನ್ ಕೊಡ್ಬೇಕು, ಯಾರಿಗೇನ್ ತಗೋಬೇಕು ಅನ್ನೋದು ಹೇಳಿದ್ದಾರೆ ಆ ವಿಚಾರದಲ್ಲಿ. ಹಂಗೇನಾರ ಇದ್ರೆ ನನ್ನ ಹತ್ರ ಹೇಳ್ತಿದ್ರು. ಅದೊಂದು ಸಾಧಿಕ್ಕೂ ಸ್ಪಷ್ಟಪಡಿಸ್ಯಾರ. ಯಾವ್ದ್ರಾಗ ಮೊನ್ನೆ ನಮ್ದು ಅವ್ರದ್ದು ಲೈವ್ ಟೆಲಿಕಾಸ್ಟ್ ಇತ್ತು. ಆ ರೀತಿಯಲ್ಲಿ ಅದು ಒಂದ್ ನಮ್ಗೆ ಕ್ರಿಯೇಷನ್ ಅನ್ನಿಸ್ತು. ನಾನು ಅವಾಗ ರಿಯಾಕ್ಟ್ ಮಾಡಿದೆ. ಯಾಕೆ ಜಮೀರ್ ಅಹಮದ್ ಯಾಕೆ ಕ್ರಿಯೇಟ್ ಮಾಡಿದ್ರಿ? ಕ್ರಿಯೇಟ್ ಮಾಡಿಲ್ಲ, ಪಾಪ ಅವ್ರಿಗೂ ಗೊತ್ತಿದ್ದಿಲ್ಲ. ಅಲ್ಲ, ಗೊತ್ತಿಲ್ಲ ಸುಮ್ನೆ ಏನೋ ಒಂದು ಒಗದು ಬಿಡೋದೇನ್ರಿ ಸರ್? ಸ್ವಾಭಾವಿಕವಾಗಿ ಗೊತ್ತಿಲ್ಲ, ಬಂದಾಗ ಕೇಳಿರ್ಬೇಕು, ಹೇಳಿರ್ಬೇಕು. ಅದಕ್ಕೆ ಹಂಗಾಗಿದ್ದಷ್ಟೇ. ಬಿಟ್ರೆ ಈಗ ನಾನು ನಿನ್ನೆ ದಿವಸ ಫಾರ್ ಎಕ್ಸಾಂಪಲ್ ನಾನು ಹಂಗೆ ಹುಡುಗಾಟಿಕ ನಕ್ಕಂತ ಮಾತಾಡಿದ್ವಿ. ಅವ್ರು ಬರೋದ್ ಬೇಡ ಅಂತ. ಬರೋದ್ ಬೇಡ ಅನ್ನಲಿಲ್ಲ, ಬರ್ಲಿಲ್ದು ಒಳ್ಳೇದಾಯ್ತು ಬಿಡ್ರಿ ಅಂತ, ಒಳ್ಳೇದಾಗ್ಬೋದು ಅಂದೆ. ಈಗ ನಾನು ಅವ್ರು ಮಾತಾಡ್ತೀನಿ, ಬರಕ್ ಕೇಳಿದೀನಿ, ಚುನಾವಣೆ ಕ್ಯಾನ್ವಾಸಿಗೆ ಬರ್ರಿ ಅಂತಾನು ಹೇಳಿದೀನಿ. ಮುಖ್ಯಮಂತ್ರಿಗಳಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಮುಖ್ಯಮಂತ್ರಿಗಳಿಗೂ ಕೇಳ್ಬಿಟ್ಟು ನೀವು ಮಾತಾಡಿ ಒಂದು ಡೇಟ್ ಕೊಟ್ಟು ಆದಷ್ಟು ಬೇಗನೆ ಆಯ್ತು ಅಂತ ಒಪ್ಕೊಂಡಿದ್ದಾರೆ. 4th 5th ಯಾವತ್ತಾದ್ರೂ ಬರ್ತೀನಿ ಅಂದಿದ್ದಾರೆ. ಬಟ್ ಬಾಳ ಕಸರತ್ತು ನಡೀತು ಸರ್. ಮೇಟಿ ಅವ್ರದ್ದು ಎಷ್ಟು ಈಸಿ ಆಯ್ತು ಅಷ್ಟು ಈಸಿ ನಿಮ್ದು ಆಗ್ಲಿಲ್ಲ. ಹಂಗೇನ್ ಅನಿಸ್ಲಿಲ್ಲ ನನಗೇನ. ಅಲ್ಲ, ನಾವು ನೋಡ್ತಿರ್ತೀವಲ್ರಿ ಸರ್, ಡೇ ಟು ಡೇ ಬೇಸಿಸ್ ಅಲ್ಲಿ ಮೀಡಿಯಾಗಳು ಹದ್ದಿನ ಕಣ್ಣಿಟ್ಟು ನೋಡ್ತಿರ್ತೀವ್ರಿ ಸರ್, ಎವ್ರಿ ಮೂಮೆಂಟ್, ಈಚ್ ಅಂಡ್ ಎವ್ರಿಬಡಿ. ಸೊ ಮೇಟಿ ಅವ್ರದ್ದು ಅವ್ರ ಫ್ಯಾಮಿಲಿ ಒಳಗಡೆನೆ ಇತ್ತು, ಇದು ಫ್ಯಾಮಿಲಿ ಹೊರಗಿತ್ತು. ಸೊ ಫ್ಯಾಮಿಲಿ ಒಳಗಡೆ ಇರ್ಲಿಲ್ಲ, ನಿಮ್ದು ಫ್ಯಾಮಿಲಿ ಹೊರಗಡೆ ಇತ್ತು. ಬಟ್ ಬಹಳ ಕಸರತ್ತು ನಡೀತದ. ಏನೋ ಕಮಿಟಿ ಮಾಡಿದ್ರಂತ, ಅದ್ರಲ್ಲಿ ಅಲ್ಪಸಂಖ್ಯಾತರಂತ, ಲಿಂಗಾಯತರಂತ, ಮತ್ತೆ ಬೇರೆ ಕಮ್ಯುನಿಟಿ ಅಂತ ಅವರೆಲ್ಲ ಚರ್ಚೆ ಮಾಡೋದಂತ, ಆಮೇಲೆ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಂತೆ. ಸೊ ಬಹಳ ಕಸರತ್ತು ನಡೀತು ಸರ್. ಎಲ್ಲಾ ಕಡೆಗೂ ಇದ್ದವ್ರಿ ರಾಜಕೀಯ ಅಂದಾಗ ಕಸರತ್ತೇನಿಲ್ಲ, ಹೊಟ್ಟೆ ಕೊಡ್ತಿದ್ರು ಹೈಕಮಾಂಡ್. ಈಗ ನಮ್ದು ಕಾಂಗ್ರೆಸ್ ಫ್ಯಾಮಿಲಿ, ತಂದೆಯವರು ಈಗ 40 ವರ್ಷ 45 ವರ್ಷದಿಂದ ಕಾಂಗ್ರೆಸ್ನಲ್ಲೇ ಇದೀವಿ. ಸೊ ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತು, ಫ್ಯಾಮಿಲಿ ಬಗ್ಗೆ ಸಂಪೂರ್ಣವಾದ ಇದು ಗೊತ್ತಿದೆ, ಅವರಿಗೆ ಮಾಹಿತಿನೂ ಇದೆ. ಸೊ ಹಂಗಾಗಿ ಅವರು ಇಂಟೆಲಿಜೆನ್ಸಿ ರಿಪೋರ್ಟ್ಸ್ ಎಲ್ಲ ತರಿಸ್ಕೊಂಡ್ರು, ಯಾರು ಸೂಕ್ತ ಅಭ್ಯರ್ಥಿ ಅಂತ ನೋಡಿ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಸರ್, ಇದು ಸಾದಿಕ್ ಪೈಲ್ವಾನ್ ಆಯ್ತು ಮತ್ತು ಕೆಲವೊಂದು ಅಲ್ಪಸಂಖ್ಯಾತರು ಅಪ್ಸೆಟ್ ಇದಾರ ಒಂದ್ ಸ್ವಲ್ಪ. ನನ್ ಕೇಳಿದ್ರೆ ಈಗಿನ ಮಟ್ಟಿಗೆ ನೋಡಿದ್ರೆ ಅಂತ ಅಪ್ಸೆಟ್ ಏನಿಲ್ಲ, ಎಲ್ಲ ಸರಿ ಹೋಗ್ತಾರೆ. ಯಾಕಂದ್ರೆ ನಾನು ಸ್ವಲ್ಪ ಜನರನ್ನ ಮಾತಾಡ್ಸ್ಕೊಂಡು ಬಂದೆ, ಒಂದ್ ಸ್ವಲ್ಪ ಬೇಸರ ಇದ್ದಂಗ ಇದೆ ರೀ ಸರ್. ಯಾಕೆ ಅಂತಂದ್ರೆ ಇದು ತುಂಬಾ ದೊಡ್ಡ ನ್ಯಾಷನಲ್ ಇಶ್ಯೂ ಎಂಬಂತೆ ಬಿಂಬಿಸಲ್ಪಡ್ತು. ಯಾಕೆ ಅಂತಂದ್ರೆ SS ಮಲ್ಲಿಕಾರ್ಜುನ್ ಪುತ್ರ ಅನ್ನೋ ಕಾರಣಕ್ಕೂ ಒಂದು ಕಡೆ, ಮತ್ತೊಂದು ಕಡೆ ಅಲ್ಪಸಂಖ್ಯಾತರಿಗೆ ಏನೋ ಅನ್ಯಾಯ ಆಗ್ತಾ ಇದೆ ಅಂತ ತಮ್ಮ ಪಕ್ಷದಲ್ಲೇನೆ ಅಪಸ್ವರ ಎದ್ದಿದ್ರಿಂದ, ಸೊ ಇದು ಒಂದ್ ರೀತಿ ತುಂಬಾ ದೊಡ್ಡ ಇಶ್ಯೂ ಆದ್ರಿಂದ, ಇದಕ್ಕೆ ಸಿಕ್ಕಾಪಟ್ಟೆ ಪ್ರಚಾರನೂ ಸಿಕ್ಕಿದ್ರಿಂದ, ಪ್ರತಿಯೊಬ್ಬರಿಗೂ ಇದು ತಲುಪಿರೋದ್ರಿಂದ ಸಮುದಾಯದಲ್ಲಿ ಒಂದು ಸಣ್ಣ ಬೇಸರ ಇದೆಯಾ? ಇಲ್ಲ, ಸ್ವಾಭಾವಿಕ. ಅದು ಚುನಾವಣೆ ಅಂದಾಗ ಮತ್ತೆ ಸ್ವಾಭಾವಿಕವಾಗಿ ಬರುತ್ತೆ. ಈಗ ನಾನೇನ್ ಹೇಳಿದೆ, ಯಾರಾದ್ರೂ ನಿಂತ್ಕೊಳ್ಳಿ,
ಎಲ್ಲ ಕ್ಯಾಂಡಿಡೇಟಿಗೆ ಸೂಕ್ತವಾದಂತ ಕ್ಯಾಂಡಿಡೇಟಿಗೆ ಕೊಡ್ರಿ. ಅಲ್ಪಸಂಖ್ಯಾತ ಕೊಡೋದ್ರೆ ಅಲ್ಪಸಂಖ್ಯಾತರಿಗೂ ಕೊಡ್ರಿ. ಎಲ್ಲ ಸಮಾಜದವ್ರನ್ನ ಜೊತೆ ಕರ್ಕೊಂಡೋಗಿ ಗೆಲ್ಲುವಂತ ಸೂಕ್ತವಾದಂತ ಅಲ್ಪಸಂಖ್ಯಾತರು ಹುಡುಕಿ ಅವ್ರಿಗೆ ಕೊಡೋಣ. ಕೊಟ್ಟಾಗ ಗೆಲ್ಬಹುದು. ನಮ್ಮ ಕಾಂಗ್ರೆಸ್ ಪಕ್ಷದ ಒಟ್ಟು ಅಭ್ಯರ್ಥಿ ಗೆಲ್ಬಹುದು. ಆ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ನಾನು ಫಸ್ಟ್ ಇಂದ ಅದರಲ್ಲೇ ಇದ್ದೀನಿ, ಅದೇ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ. ಎರಡು ಅಭಿಪ್ರಾಯ ಇದೆ ಸರ್ ಕ್ಷೇತ್ರದಲ್ಲಿ. ಒಂದು ಅಭಿಪ್ರಾಯ ಇಲ್ಲ ಅಲ್ಪಸಂಖ್ಯಾತರು ಕೊಡಬಹುದಾಗಿತ್ತೇನು ಅಂತ. ಎರಡನೇ ಅಭಿಪ್ರಾಯ, ಇದು ಅಲ್ಪಸಂಖ್ಯಾತರು ಹೆಚ್ಚು ಮತದಾರರು ಇರುವುದರಿಂದ, ಬೇರೆ ಬೇರೆ ಜಾತಿ ಸಮುದಾಯದ ಸಮೀಕರಣ ಇರೋದ್ರಿಂದ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವ, ಕೋಮು ಸೌಹಾರ್ದವನ್ನ ಕಾಪಾಡುವಂತಹ, ಕೋಮುಗಳ ನಡುವೆ ಸಾಮರಸ್ಯ ಬಿಗಡಾಯಿಸದ ರೀತಿಯಲ್ಲಿ ತಮ್ಮ ರಾಜಕೀಯ ಲಾಭ ಇಲ್ಲದಂತೆ ನಡೆದುಕೊಂಡು ಹೋಗುವಂತ ಒಬ್ಬ ಸಮರ್ಥ ನಾಯಕನ ಅವಶ್ಯಕತೆ ಇದೆ ಅಂತ ಅದು ವಾದ ಇದೆ ಸರ್. ಸೊ ಇನ್ ಫೇವರ್ ಆಫ್ ಸಮರ್ಥ, ಅದ್ರ ಬಗ್ಗೆ ಏನ್ ಹೇಳಿ? ಈಗ 94 ಇಂದ 93 ಕಮ್ಯುನಲ್ ಕ್ಲಾಶ್ ಆಯ್ತು, 92 ಅಲ್ಲಿ ಕಮ್ಯುನಲ್ ಕ್ಲಾಶ್ ಆಯ್ತು. ಫಸ್ಟ್ 18 ಜನ ಸತ್ರು, ಆಮೇಲೆ 4 ಜನ ಸತ್ರು. ಯಾವುದು ರಾಮ ಜನ್ಮಭೂಮಿ ಅಯೋಧ್ಯೆ ಇಶ್ಯೂ ಬಂದಾಗ, ಬಾಬ್ರಿ ಮಸೀದಿ ಆ ಇಶ್ಯೂ ಬಂದಾಗ ಅವಾಗಿಂದ ನಾನು ನೋಡ್ತಾ ಇದ್ದೀನಿ. ಅವಾಗಾದರೂ ಏನು 24 ಜನ ಸತ್ತಾಗೂ ನಮ್ಮ ತಂದೆಯವರು ಅವಾಗ ಹಿಂದೂಗಳಾಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಇಬ್ಬರಿಗೂ ಸಮಾಧಾನ ಮಾಡಿರ್ಬೋದು, ಪರಿಹಾರ ಕೊಟ್ಟಿದ್ದ ವಿಚಾರ ಆಗಿರ್ಬೋದು, ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿರೋ ವಿಚಾರ ಆಗಿರ್ಬೋದು, ಎಲ್ಲ ವಿಚಾರದಲ್ಲಿ ನಾವು ಇನ್ವಾಲ್ವ್ ಆಗಿ ಅವಾಗಿನಿಂದ ಇಲ್ಲಿ ಮಠ ಯಾವುದೇ ಕಮ್ಯುನಲ್ ಕ್ಲಾಶ್ ಆಗಕ್ಕಂತೂ ಬಿಟ್ಟಿಲ್ಲ. ಒಂದು ನಮ್ದೇ ಒಂದು ರೀತಿಯಿಂದ ಏನ್ ಹೇಳ್ತೀವಿ, ನಮ್ಮ ಪ್ರತಿ ವಾರ್ಡ್ನಲ್ಲಿ ನಮ್ದೇ ಆದಂತ ಸೆಕ್ಯೂರಿಟಿ ಏಜೆನ್ಸಿಗಳ ಟೈಪ್ ವರ್ಕ್ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು. ಯಾವ ರೀತಿ ಕಮ್ಯುನಲ್ ಕ್ಲಾಶ್ ಆಗಕ್ಕೆ ಬಿಡಬಾರ್ದು, ಯಾವ್ದು ಒಂದು ಸಣ್ಣ ಇನ್ಸಿಡೆನ್ಸ್ ಆದ್ರೂ ಇಮಿಡಿಯೇಟ್ ಆಗಿ ಫೋನ್ ಮಾಡ್ತೀವಿ. ಫೋನ್ ಮಾಡಿ ಅವಾಗ ಕಂಟ್ರೋಲ್ ಮಾಡಿ ಪೊಲೀಸ್ನರ್ಗೆ ಹೇಳಿ, ಅವ್ರಿಗೆ ಹೇಳಿ, ನಮ್ಮ ಲೀಡರ್ಸ್ಗಳು ಹೋಗಿ ಸಮಾಧಾನ ಪಡಿಸಿ ಇಬ್ರು ಶಾಂತ ರೀತಿಯಿಂದ ನಡೆಸ್ಕೊಂಡು ಇಲ್ಲಿ ಮಟ್ಟ ಮಾಡ್ಕೊಂಬಂದೆ. ಸೊ ಅದು ಬಹಳ ಇಂಪಾರ್ಟೆಂಟ್ ಸರ್. ಈಗಿನ ಟ್ರೆಂಡ್ ಹೇಗಿದೆ ಅಂದ್ರೆ ಸರ್, ಎಲ್ಲವನ್ನು ಧರ್ಮದ ದುರ್ಬಿನಿಂದ ನೋಡುವಂತ ಸ್ಥಿತಿಗತಿಗಳು ನಿರ್ಮಾಣ ಆಗಿದೆ ಸರ್. ನೀವು ಯಾವುದೇ ಇಶ್ಯೂ ತಗೊಳ್ಳಿ, ಬಟ್ ತಮ್ಮ ಮಗ ಸಮರ್ಥ ಅವರ ದೃಷ್ಟಿಕೋನ ಹೇಗಿದೆ, ಅವರ ನೀತಿ ನಿಲುವುಗಳು ಹೇಗಿವೆ, ಮತ್ತು ಅವರು ಪ್ರತಿಯೊಂದು ವಿಷಯಗಳನ್ನ ನೋಡುವಂತಹ ದೂರದೃಷ್ಟಿ, ಒಂದು ಸಮರ್ಥ ನಾಯಕನ ಲಕ್ಷಣಗಳ ಆತನಲ್ಲಿ ತಾವು ಕಂಡಿದ್ದೀರಾ? 100%. ಈಗ ನಾನು ಕೇಳಿದೆ, ಅವನಿಗೆ 27 ಇಯರ್ಸ್. ಈಗ ಏನು ಹೊರಗೆ ಸಣ್ಣವ್ರು ಕಾಣ್ತಾರೆ, ಅವರು ಸಣ್ಣ ಕಾಣ್ತಾನೆ, ಹೆಲ್ತಿ ಆಗಿದ್ದಾನೆ, ಫಿಟ್ ಇದ್ದಾನೆ, ಎಕ್ಸರ್ಸೈಸ್ ಮಾಡಿ, ಪಟ್ಟಿಗಿಟ್ಟಿ ಇಲ್ಲ ನಮಗ. ನಾನು 28 ನಾನು MLA ಆಗಿದ್ದೆ. ಅದು ನಾನು ಲೋಕಲ್ ಆಗಿದ್ದೆ. ಅವಾಗ ನಾನು ಲೋಕಲ್ ಆಗಿದ್ದೆ, ಎಲ್ಲರ ಜೊತೆಗೆ ಚಿರಪರಿಚಿತ ಇದ್ದೆ, ಎಲ್ಲರಿಗೂ ಪರಿಚಯ ಇದ್ದೆ. ಅವನು ಇನ್ನೂ ಬಂದು 3 ವರ್ಷ ಆಗೈತಿ. ಕೊರೋನಾ ಟೈಮಲ್ಲಿ 3-4 ವರ್ಷ ಆಗೈತಿ. ಹಂಗಾಗಿ ಅಷ್ಟು ಚಿರಪರಿಚಿತನ ಇಲ್ಲ ಅನಿಸ್ಬೋದು. ಆದ್ರೆ ನಾಲೆಡ್ಜ್ ವೈಸ್, ಸಿಂಪ್ಲಿಸಿಟಿ ವೈಸ್, ಪ್ರತಿಯೊಬ್ಬರ ಜೊತೆಗೆ ಮಿಲನ ಆಗೋದಾಗ್ಲಿ, ಎಲ್ಲರ ಜೊತೆಗೆ ಸೇರ್ಕೊಂಡು ಕೆಲಸ ಕಾರ್ಯಗಳು ಮಾಡೋದಾಗ್ಲಿ, ಆ ವಿಚಾರದಾಗ ಈಸ್ ಫಿಟ್ ಫಾರ್ ಇಟ್. ಅದ್ರಲ್ಲೇನು ಒಂದ್ ಸ್ವಲ್ಪ ಬೇಕಾಗ್ಬೋದು, ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದು ಇವ್ರು ಹೇಳ್ತಾರಲ್ಲ, ನಾವಿದೀವಲ್ಲ, ಒಳ್ಳೆ ದಾರಿಗೂ ಕರ್ಕೊಂಡು ಹೋಗ್ಬೇಕು. ಹೋದ್ರೆ ಆಟೋಮೆಟಿಕಲಿ, ಈಗ ನಮ್ಮ ತಂದೆಯವರಿದ್ದಾಗ ಇನ್ನು ಬಾಯಿ ಲೆಕ್ಕ ಮಗ್ಗಿ ಆಗಿದ್ರು. ನಾವು ಆಮೇಲೆ ಕ್ಯಾಲ್ಕುಲೇಟರ್, ಈ ಕಂಪ್ಯೂಟರ್ಗಳು ಇನ್ನು ಹೊಸದಾಗಿ ಸ್ಟಾರ್ಟ್ ಆದವು. ಈಗ ಅವರಲ್ಲಿ ಆಪ್ AI ಅನ್ಕಂತ ಬಂದಾರ. ಈ ಥರೋ ಇನ್ ದಟ್. ಈಗ ನಿಮ್ ವಾರ್ಡ್ ಯಾವ ಹೇಳಿದ್ರೆ ಎಷ್ಟು ವೋಟ್ ಬಂದಿದಾವು ಏನು ಪ್ರತಿಯೊಂದು ಫಿಂಗರ್ ಟಿಪ್ಸ್ ನಾಗ ಹೇಳ್ತಾನ, ಲ್ಯಾಪ್ಟಾಪ್ ಅಲ್ಲಿ ಹಂಗೆ ಇಮಿಡಿಯೇಟ್ ಆಗಿ ಹೇಳ್ತಾನ. ಹಂಗೆ ಜನರೇಷನ್ ಗ್ಯಾಪ್. ಈಗಿನ ಜನರೇಷನ್ಗೆ ಬೇಕಾದಂತಹ ಟೆಕ್ನಾಲಜಿ ಆಗಿರ್ಬೋದು, ಅಥವಾ ಒಂದು ರೀತಿ ಆ ಟ್ರೆಂಡ್ಗೆ ತಕ್ಕಂತ ಅದನ್ನ ಅದ್ರಲ್ಲಿ ನಾನು ಐ ಕ್ಯಾನ್ ಪ್ರೂವ್ ದಟ್. ನೀವು ಅದ್ರ ಬಗ್ಗೆ ಒಂದು ಅಶ್ಯೂರೆನ್ಸ್ ಕೊಡ್ಬೋದು. ಎಲ್ಲೋ ಕೇಳಿದ್ದೆ ಸರ್ ಪ್ರತಿಪಕ್ಷಗಳು, ಇನ್ನು ಮೀಸೆ ಚಿಗ್ರಿಲ್ಲ ಹುಡುಗಂಗ, ಅದೇನು ದಾವಣಗೆರೆ ದಕ್ಷಿಣದಂತಹ ದೊಡ್ಡ ಕ್ಷೇತ್ರ, ಅದು ಶಾಮನೂರು ಶಿವಶಂಕರಪ್ಪನವರು ಆಳಿದ ಕ್ಷೇತ್ರ, ಅದ್ ಹೆಂಗ್ ಸಾಧ್ಯ, ಅದ್ ಹೆಂಗ್ ನಿಭಾಯಿಸ್ತಾರೆ? ನಿಭಾಯಿಸ್ಬೋದು. ನಾವು ನಿಭಾಯಿಸ್ಕೊಂತ ಬಂದವಲ್ರಿ. ಈಗ ಲೋಕಸಭಾ ಚುನಾವಣೆ 8 ಕಾನ್ಸ್ಟಿಟ್ಯೂನ್ಸಿ, ಉತ್ತರ ಮತ್ತು ದಕ್ಷಿಣ ಸಾಕಷ್ಟು ನಿಭಾಯಿಸಿದೀವಿ. ಮೂಲಭೂತ ಸೌಕರ್ಯಗಳು ಕೊಟ್ಟಿದೀವಿ. ಪ್ರತಿಯೊಂದು ವಿಚಾರಗಳಲ್ಲಿ ಇನ್ವಾಲ್ವ್ ಆಗ್ತೀವಿ. ಏನೇ ಆಗೋಗುಗಳಲ್ಲಿ ಇನ್ವಾಲ್ವ್ ಆಗ್ತೀವಿ. ಯಾವುದೇ ಒಂದು ಕಪ್ ಚುಕ್ಕೆ ಇಲ್ಲ. ಆ ನಿಟ್ಟಿನಲ್ಲಿ ಇವ್ರ ಮೇಲೆ ಬೆಂಬಲನೂ ಐತಿ, ಜನಗಳ ಒಂದು ಆಶೀರ್ವಾದನೂ ಐತಿ.
ಜನಗಳು ಪ್ರೀತಿ ಮಾಡ್ತಾರೆ. ಹ್ಮ್ ಆ ನಿಟ್ಟಿನಲ್ಲಿ ಇವನು ಸೂಕ್ತವಾದಂತ ಅಭ್ಯರ್ಥಿ ಅಂತ ನನಗೆ ಅನಿಸುತ್ತೆ. ಸರ್, ಈಗ ರಾಜಕೀಯದಲ್ಲಿ ಸರ್ ಸಾವಿರಾರು ಕೋಟಿಯ ಒಡೆಯ, ಬೇಕಾದಷ್ಟು ಹಣ ಇದೆ. ಸೊ ಹಣದಿಂದ ಸರ್ MLA ಆಗ್ಬೋದಾ? ಹಣ ಕೊಟ್ಟು ರಾಜಕೀಯದಲ್ಲಿ ಸಾಧ್ಯನೇ ದೊಡ್ಡ ಇಲ್ಲ. ನಾಯಕ ಆಗೋದಕ್ಕೆ ಸಾಧ್ಯನೇ ಸಾಧ್ಯ ಇಲ್ಲ. ಇಲ್ವಾ ಸರ್? ಇಲ್ಲ, ಸೊ ಮನಿ ಬೈಸ್ ವೋಟ್ಸ್ ಅಂತಾರಲ್ಲ ಸರ್, ಇಂಪಾಸಿಬಲ್. ಹೌದಾ? ಹೌದು, 100%. ಮನಿನೂ ಬೇಕು, ಬೇಡ ಅಂತಲ್ಲ. ಹ್ಮ್ ಆದ್ರೆ ದಿನನಿತ್ಯ ಅವ್ರ ಜೊತೆ ಇನ್ವಾಲ್ವ್ ಆಗಿ ಕೆಲಸಗಳಲ್ಲಿ ನಾವು ಇನ್ವಾಲ್ವ್ ಆದಾಗ ಮಾತ್ರ ಹ್ಮ್ ನಾವು ಸಾಧಿಸಲಿಕ್ಕೆ ಜನ ಬೆಂಬಲ ಸಿಗೋದು. ಮಾತ್ರ ಹ್ಮ್ ದುಡ್ಡಿದ್ರೆ ಅಷ್ಟೇ. ಬರೇ ದುಡ್ಡಿನಲ್ಲಿ ನಾವು ಗೆಲ್ತೀವಪ್ಪ ಅಂದ್ರೆ ಆಗಲ್ಲ. ಹ್ಮ್ ಯು ಕ್ಯಾನ್ ಬಿಕಮ್ ಎ ಗುಡ್ ಬಿಸ್ನೆಸ್ ಮ್ಯಾನ್, ಯು ಕ್ಯಾನ್ ಬಿಕಮ್ ಎ ಗುಡ್ ಪೊಲಿಟಿಷಿಯನ್, ಯು ಕ್ಯಾನ್ ಬಿಕಮ್ ಎ ಗುಡ್ ಇಂಡಸ್ಟ್ರಿಯಲಿಸ್ಟ್, ಬಟ್ ನಾಟ್ ಎ ಗುಡ್ ಪೊಲಿಟಿಷಿಯನ್. ಹೌದಾ? 100%. ಯಾಕೆಂದ್ರೆ ಇದರಲ್ಲಿ ಎಲ್ಲರೂ ಇನ್ವಾಲ್ವ್ಮೆಂಟ್ ಬೇಕು. ಅವ್ರಿಗೆ ಪ್ರತಿ ಸಮಾಜದವ್ರದ್ದು ಅವ್ರವ್ರ ಕುಂದುಕೊರತೆಗಳು ನೋಡ್ಬೇಕು, ಅವ್ರವ್ರ ಏನು ಅವ್ರದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ, ಹ್ಮ್ ಅವ್ರದ್ದೆಲ್ಲರದು ಫೇಸ್ ಮಾಡ್ಬೇಕಲ್ರಿ. ಹ್ಮ್ ಫೇಸ್ ಮಾಡಿದಾಗ ಇದು ಬರೋದು. ಹ್ಮ್ ಆ ಒಂದು ನಿಟ್ಟಿನಲ್ಲಿ ಬರೀ ದುಡ್ಡಿನಲ್ಲಿ ಏನು ಮಾಡಕ್ಕಾಗಲ್ಲ. ಹ್ಮ್ ದುಡ್ಡು ಇಸ್ ಸೆಕೆಂಡರಿ. ಹ್ಮ್ ರಾಜ ಕಾ ಬೇಟ ರಾಜ ಬನ್ನಿಕೋ ನೈ ದೇಂಗೆ ಅಂತೆಲ್ಲೋ ಈಗ ಮಾತಾಡಿಸಿದಾಗ ಹೇಳಿದ್ದು ಕೇಳಿದೆ ಸರ್. ಸರ್, ಇದು ನಿಮಗಿರುವಂತಹ ಏಕೈಕ ಮೈನಸ್ ಪಾಯಿಂಟ್, ಸಮರ್ಥಗಿರುವಂತಹ ಒಂದೇ ಮೈನಸ್ ಪಾಯಿಂಟ್ ನಿಮ್ ಮಗ. ಅಷ್ಟೇ. ನಿಮ್ ಮಗ ಅನ್ನೋದು ಆತನಿಗಿರುವಂತಹ ಅತಿ ದೊಡ್ಡ ಮೈನಸ್ ಪಾಯಿಂಟ್. ಯಾಕೆ ಅಂತಂದ್ರೆ ತಂದೆ ಪಾಲಿಟಿಷಿಯನ್, ಅಜ್ಜ ಪಾಲಿಟಿಷಿಯನ್, ತಾಯಿ ಪಾಲಿಟಿಷಿಯನ್, ಹೀಗಾಗಿ ಮಗನಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಅಂತ. ಸೊ ಒಂಥರ ನೀವೇ ಪ್ಲಸ್ ಪಾಯಿಂಟ್, ನೀವೇ ಮೈನಸ್ ಪಾಯಿಂಟ್ ಅವರಿಗೆ. ಹಂಗೇನು ಅನಿಸ್ತಿಲ್ಲ. ಹ್ಮ್ ಸ್ವಲ್ಪ ಜನ ಮೈನಸ್ ಪಾಯಿಂಟ್ ನನ್ ಕೇಳಿದ್ರೆ, ಈಗ ಹಿಂದೆ MP ಚುನಾವಣೆಯಲ್ಲಿ ಏನು ವಿರೋಧ ಮಾಡಿದ್ರು ಹ್ಮ್ ನಮ್ಮ ಪ್ರಭಾ ಹ್ಮ್ ಗೆಲ್ಲಿಕ್ಕೆ, ಹ್ಮ್ ಇಂಡೈರೆಕ್ಟ್ ಆಗಿ ಹ್ಮ್ ಅವರು ಸೇರ್ಕೊಂಡಾರ. ಇದರಲ್ಲಿ ಹ್ಮ್ ಹ್ಮ್ ಸೇರ್ಕೊಂಡು ಇದನ್ನ ಮಾಡಿರ್ಬೋದು. ಹ್ಮ್ ನಾನು ಇಂತರು ಅಂತಾರು ಅಂತ ಹೇಳೋದು ಸಿದ್ದೇಶ್ವರ ಅವರು ಇರ್ಬೋದು ಇಂಡೈರೆಕ್ಟ್ ಆಗಿ. ಡೈರೆಕ್ಟ್ ಸರ್, ಅಲ್ಲ, ಇಟ್ಸ್ ಅ ಪಾಲಿಟಿಕ್ಸ್. ಈಗ ಕಾಂಗ್ರೆಸ್ ಅವರು ಸಿದ್ದೇಶ್ವರ್ ಅಂತೂ ಕೆಲಸ ಮಾಡಕ್ಕಾಗಲ್ಲ, ಬಿಕಾಸ್ ಈಸ್ ಇನ್ ಅದರ್ ಪಾರ್ಟಿ. ಹೌದು, ಅವ್ರು ಫೈಟ್ ಮಾಡ್ಲೇಬೇಕು ನಿಮ್ ವಿರುದ್ಧ. ಫೈಟ್ ಮಾಡೇ ಮಾಡ್ತಾರೆ. ನಮ್ಮನ್ನು ಕರೆಸಿ ಮಾತಾಡಿದ್ರು ಮಾತಾಡಿರ್ಬೋದು. ಹ್ಮ್ ಈಗ ಸ್ವಲ್ಪ ಜನ ಇವ್ರೇನಿದಾರಲ್ಲ ನಮ್ಮಲ್ಲಿ, ಅವ್ರ ಜೊತೆ ಫೋಟೋ ತೆಗಿಸ್ಕೊಂಡ್ರ ಪ್ರೂಫ್ ಇದಾವು. ಯಾರು ಜಮೀರ್ ಅಹಮದ್ ಖಾನ್? ಅಲ್ಲಲ್ಲ, ಜಮೀರ್ ಅಹಮದ್ ಅಲ್ಲ, ಬೇರೆ ಲೀಡರ್ಸ್ಗಳಿದ್ದಾರೆ. ಹ್ಮ್ ಅವರೆಲ್ಲ ಹೋಗಿ ಫೋಟೋ ತೆಗಿಸ್ಕೊಂಡು ಅವ್ರ ಜೊತೆಗೆ ಸೇರ್ಕೊಂಡಿರೋದು ಎಲ್ಲವೂ ಇದಾವು. ಹ್ಮ್ ಹಂಗ ನಾನು ಅಂತ ಚೀಪ್ ಪಾಲಿಟಿಷಿಯನ್ ಅಲ್ಲ. ಹ್ಮ್ ಜನಗಳು ನಮ್ ಬೆಂಬಲ ಇರ್ಬೇಕಾದ್ರೆ ಇಂಡೈರೆಕ್ಟ್ ಆಗಿ ಕೆಲಸ ಮಾಡೋದು, ಬೆನ್ನಿಗೆ ಚೂರಿ ಹಾಕೋದು, ಅದು ಇರ್ಬೋದು. ಹ್ಮ್ ಇದ್ದೇ ಇರುತ್ತೆ. ಅದ್ರಲ್ಲೇನು ಅನುಮಾನ. ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಕೆಲ ನಾಯಕರನ್ನ ಅವ್ರು ಖರೀದಿ ಮಾಡಿದಾರ? ಖರೀದಿ ಏನ್ ಮಾಡಿಲ್ಲ. ಈಗ ನಮ್ ರಾಮಚಂದ್ರ ಹೋದ್ರು ಎಕ್ಸಾಂಪಲ್, ಹ್ಮ್ ಯಾರೋ SV ರಾಮಚಂದ್ರ. ಹ್ಮ್ ಅವಾಗ ಸ್ವಲ್ಪ ಜನ ನಮ್ಮರೇ ಇನ್ವಾಲ್ವ್ ಆಗಿದ್ರು, ಹ್ಮ್ ಜೊತೆಗಿದ್ದು ಇದು ಮಾಡಿದ್ರು ಅಂತ. ಅವಾಗಿಂದನೂ ನೆಡ್ಕಂತ ಬರ್ತಾ ಇತ್ರಿ ಇದು. ಹ್ಮ್ ಸರ್, ನೀವು ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ದೀರಂತ, ಹೌದಾ? ಸುಳ್ಳು ನಾವೇನ್ ಮಾಡ್ಕೊಂಡಿಲ್ಲ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರಿಗೆ ಟಿಕೆಟ್ ಕೊಟ್ಟಿರೋದೇ SS ಮಲ್ಲಿಕಾರ್ಜುನ್ ಅವರ ಪುತ್ರನಿಗೆ ಫೇವರ್ ಮಾಡೋದಕ್ಕೆ. ಸುಳ್ಳು ಕಾಂಪಿಟೇಷನ್ ಇದೆ ಅಂತ ಅನ್ಸುತ್ತಾ ಸರ್? ಇದ್ದೇ ಇರುತ್ತೆ. ತುಂಬಾ ಸ್ಟ್ರಾಂಗ್ ಕಾಂಪಿಟೇಷನ್ ಇದೆಯಾ, ಒನ್ ಸೈಡೆಡ್ ಇದೆಯಾ, ಅಥವಾ ಪ್ರಬಲ ಪೈಪೋಟಿ ಇದೆಯಾ? ಹೆಂಗಿದೆ ಸರ್ ಸಿನಾರಿಯೋ? ಪೈಪೋಟಿ ಇದೆ. ಇನ್ನೊಂದು 4-5 ದಿವಸ ಹೋಗ್ಬೇಕು. ಇನ್ನು ಇಟ್ಸ್ ಟೂ ಅರ್ಲಿ ಟು ಸೇ. ಇನ್ನೊಂದ್ ಸ್ವಲ್ಪ ದಿವಸ ಹೋದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ನಿಮ್ಗೇನ್ರಿ ಸರ್, ನೀವು ಕತ್ತಲ್ ರಾತ್ರಿ ಕೇಳಲ್ಲ, ಬಾರಿ ಚಲೋ ಗೊತ್ತೈತಿ ನಿಮ್ಗೆ. ಎಷ್ಟು ಎಲೆಕ್ಷನ್ ಮಾಡಿಲ್ಲ ಸರ್. ಇದು ಮುಸಲ್ಮಾನ ಸಮುದಾಯ ಸರ್, ಈಗ ಅವರು ಕೆಲವರು ಹೇಳ್ತಾರೆ ನಾವು ಓಟ್ ಹಾಕಲ್ಲ, ನಾವು ಮನೆಯಾಗಿರ್ತೀವಿ ಅಂತಾರ. ಕೆಲವರು ನೋಟಾ ಒತ್ತುತ್ತೀವಿ ಅಂತಾರೆ. ಕೆಲವರು ಇಲ್ಲ ನಾವು ಸಮರ್ಥಿಗೆ ಓಟ್ ಹಾಕ್ತಿವಿ ಯಾಕಂದ್ರೆ ಇಲ್ಲಿ ಶಾಂತಿ ಸಮಾಧಾನ ಇದೆ ಅಂತಾರೆ. ಇನ್ನು ಕೆಲವರು ಇಲ್ಲ ನಮ್ಮ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ ಅಂತಾರೆ. ಸೊ ಈ ವೋಟ್ ಡಿವೈಡ್ ವಿಷಯ ತುಂಬಾ ಚರ್ಚೆ ಆಗ್ತಾ ಇದೆ ಸರ್ ಕ್ಷೇತ್ರದಲ್ಲಿ. ಮುಂಚೆ ಆಗ್ತಾ ಇತ್ತು, ಈಗ ಅಷ್ಟಿಲ್ಲ. ಹೌದಾ? ಹೌದು. ದಿನಗಳು ಕಳೆದಂತೆ. ಹೌದು. ಆಮೇಲೆ ನನ್ ಕೇಳಿದ್ರೆ ನಮಗ್ ಬೇಕಾಗಿರೋದು ನೋಡ್ರಿ, ಪಾವರ್ಟಿ ಬಹಳ ಐತಿ ಜನಗಳು, ಬಡತನ ಬಹಳ ಐತಿ. ಅದನ್ನ ಅಲ್ಪಸಂಖ್ಯಾತ ಅದರಲ್ಲಿ ಬಹಳ ಐತಿ, ಹಿಂದೂಗಳಲ್ಲಿ ಐತಿ. ದಿನನಿತ್ಯ ನಾಳೆ ದಿವಸದ್ದು ಈ ಊಟಕ್ಕೆ ಇವತ್ತು ನಾವು ದುಡಿಮೆ ಮಾಡಬೇಕು. ಆ ಒಂದು ಸ್ಥಿತಿಗತಿಯಲ್ಲಿ ಇದೆ. ಅಂತ ಟೈಮಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಏನು 5 ಗ್ಯಾರಂಟೀಸ್ ಸಾಕಷ್ಟು ಹೆಲ್ಪ್ ಆಗಿದೆ.
ಒಳ್ಳೆ ರೀತಿಯಿಂದ ಬಡವರಿಗೆ ಅನುಕೂಲ ಆಗೈತಿ. ಸಾಹುಕಾರಗಳು ಮಾತಾಡ್ಬೋದು ಇವತ್ತು ಬೇಡ ಅಂತ, ಆದ್ರೆ ಬಡವರಿಗೆ ಸಾಕಷ್ಟು ಹೆಲ್ಪ್ ಆಗೈತಿ. ಮತ್ತೆ ನಮಗ್ ಬೇಕಾಗಿರೋದೇನು, ಎಲ್ಲ ಸಮುದಾಯದವರು ಜೊತೆ ಕೂಡ್ಕೊಂಡು ಹೋದಾಗ ಊರು ನೆಮ್ಮದಿ ಶಾಂತಿ ಅದು ಇರ್ಬೇಕು ಇಂಪಾರ್ಟೆಂಟ್. ಏನ್ ಎಲೆಕ್ಷನ್ ಬರ್ತಾವು ಹೋಗ್ತಾವು, ಯಾವಾಗಲೂ ಕೇಕಿ ಹೊಡಿಯೋದು ಗಲಾಟೆ ಮಾಡೋದು ಇವೆಲ್ಲ ಅಲ್ಲ. ನೆಮ್ಮದಿಯಿಂದ ದಿನನಿತ್ಯ ಅವ್ರ ಕೆಲಸ ಕಾರ್ಯಗಳು ಸಿಗ್ಬೇಕು, ಕೆಲಸ ಸಿಗ್ಬೇಕು, ಊರಾಗ ಸಮೃದ್ಧಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು, ನಕ್ ಅಂತ ಇರ್ಬೇಕು. ಅದು ಬೇಕಾಗಿರೋದು ಮುಖ್ಯ. ಅದನ್ನ ಕಾಪಾಡ್ಕೊಂಡು ಹೋಗ್ತದ. ನಾವು ಈಗ ಸಮರ್ಥ ನೀವು ಹೇಳಿದಾಗೆ ಈಗ ಹೊಸ ಜನರೇಷನ್ ಹೊಸ ಥಾಟ್ ಪ್ರೊಸೆಸ್ ಇರುವಂತಹ ಒಬ್ಬ ನಾಯಕನಾಗೋಕೆ ಹೊರಟಿದ್ದಾರೆ. ಅವರು ತಮ್ಮ ಕ್ಷೇತ್ರದ ಬಗ್ಗೆ ಏನ್ ಕನ್ಸಿಟ್ಕೊಂಡಿದ್ದಾರೆ? ಅವ್ರು ತಮ್ಮ ಬಗ್ಗೆ ತಮ್ಮ ಜೊತೆ ಡಿಸ್ಕಸ್ ಮಾಡಿದಾರ, ಹಿಂಗ್ ಮಾಡ್ಬೇಕಪ್ಪಾಜಿ, ಹಿಂಗ್ ಏನಾದ್ರೂ ಮಾಡ್ಬೇಕು ಕ್ಷೇತ್ರದಲ್ಲಿ, ಇಂಥದ್ದು ಏನಾದ್ರೂ ಒಂದು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನಾದ್ರೂ ಡಿಸ್ಕಸ್ ಮಾಡಿದ್ದಾರೆ ತಮ್ಮ ಜೊತೆಗೆ? ಇನ್ನು ನಾನು ಅಷ್ಟು ಮಾತಾಡಿಲ್ಲ. ಈಗ ಅವನಿಗೆ ಬರ್ತತಿ, ಎಕ್ಸ್ಪೀರಿಯನ್ಸ್ ಬರ್ತತಿ. ಈಗ ನಿನ್ನೆ ದಿವಸ ಅಲ್ಲಿ ಹೋದಾಗ ಯಾರ್ದೋ ನೆಮ್ಮ ನೀರ್ ಬರ್ತಿಲ್ಲ, ಚರಂಡಿ ಕ್ಲೀನ್ ಆಗಿಲ್ಲ ಅಂತ ಹೇಳಿದ್ರು. ಭಾರತ್ ಕಾಲೋನಿಯಲ್ಲಿ ಅವು ಹೇಳ್ತಾರ್ರಿ, ಅದು ಕಾರ್ಪೊರೇಷನ್ ನೋಡ್ಕೊಳ ಕೆಲಸ. ಆದ್ರೂ ನನ್ ಕೇಳಿದ್ರೆ, ನೀವು ಬೇರೆ ಊರುಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅಂದ್ರೆ ತಪ್ಪಾಗ್ಲಾರ್ದು ನನ್ ಕೇಳಿದ್ರೆ, ದಾವಣಗೆರೆ ಸೌತ್ ಆಗಿರ್ಬೋದು, ನಾರ್ತ್ ಆಗಿರ್ಬೋದು, ಡೆವಲಪ್ಮೆಂಟಲ್ ವರ್ಕ್ ನಲ್ಲಿ ಯಾವುದೇ ರೀತಿಯಿಂದ ಹಿಂದುಳಿದಿಲ್ಲ. ಅಲ್ಲ ಸರ್, ದಾವಣಗೆರೆ ನಿಮ್ದು ಸ್ಮಾರ್ಟ್ ಸಿಟಿ 400 ಕೋಟಿ ಸ್ವಾಮಿ. ಸ್ಮಾರ್ಟ್ ಸಿಟಿ 1,000 ಕೋಟಿ, 1,000 ಕೋಟಿ ನಾನಿದ್ದಾಗ ಬಂದಿದ್ದು. ಅದಾದ್ಮೇಲೆ ಸರ್ ಹೇಳ್ತೀನಿ ಕೇಳ್ರಿ, ನಾನಿದ್ದಾಗ ಬಂದಿದ್ದು. ನಾವಿದ್ದಾಗ ಕಾರ್ಪೊರೇಷನ್ ನಲ್ಲಿ ಅದು ಎಲಿಜಿಬಿಲಿಟಿ ಬಂತು, ನಂಬರ್ 9th ಪ್ಲೇಸ್ ಬಂತು ಆಲ್ ಓವರ್ ಇಂಡಿಯಾ. ಸ್ಮಾರ್ಟ್ ಸಿಟಿ ಅಂತ ಸೆಲೆಕ್ಟ್ ಆಯ್ತು, ಮಾಡಿದ್ರು. ಅವಾಗ ಬಾಳ ಅಂದ್ರೆ 100-120 ಕೋಟಿ ಖರ್ಚು ಮಾಡಿದ್ದೆ ನಾನು. ಅದಾದ್ಮೇಲೆ ಸರ್ಕಾರ ಚೇಂಜ್ ಆಯ್ತು. ಸರ್ಕಾರ ಚೇಂಜ್ ಆಗಿ ಏನ್ ಸ್ಮಾರ್ಟ್ ಸಿಟಿ ಮಾಡಿದ್ರು ಏನೋ ನನಗೂ ಗೊತ್ತಿಲ್ಲ. ಕೇಂದ್ರದಿಂದ ಹಣ ಬರಲಿ ಬಂತು ಪ್ರಾಪರ್ ಪ್ಲಾನಿಂಗ್ ಇಲ್ಲ. ಅದಕ್ಕಿಂತ ಮುಂಚೆ ಏನಿದೆಯಲ್ಲ, ನಾನೇ 4,000 ಕೋಟಿ ಕೆಲಸ ಮಾಡಿಸಿದೀನಿ. ಈಗ ನೀವು ಹಳೆ ಊರು ನೋಡಿದಿರಾ ಸೌತ್? ಇಲ್ಲ, ಹೋಗಿಲ್ಲ. ಬರ್ರಿ ನನ್ನ ಜೊತೆ ಕರ್ಕೊಂಡು ಹೋಗ್ತಾರೆ. ಪ್ರತಿ ಒಂದು ಗಲ್ಲಿನೂ ಕಾಂಕ್ರೀಟ್ ರಸ್ತೆ ಆಗಿವೆ. ರಸ್ತೆ ಆಗ್ಯಾವ್ರಿ ಸರ್. ನೀರು ರಸ್ತೆ ನೀರು, UGD ಮತ್ತು ಸ್ಟ್ರಾಂಗ್ ವಾಟರ್ ಡ್ರೈನ್ ಎಂಟೈರ್ ಸಿಟಿಗೆ. ಎಲ್ಲಾದ್ರೂ ಮಳೆ ಬಂದ್ರೆ ಮುಂಚೆ 1-2 ಎಣ ಒಂದ್ ಸ್ವಲ್ಪ ಐತ್ರಿ ಸರ್, ಸ್ಟ್ರಾಂಗ್ ವಾಟರ್ ಡ್ರೈನ್ ಐತ್ರಿ ಸರ್. ಸ್ವಲ್ಪ ಇರ್ಬೋದು, ಆದ್ರೆ ಒಂದು ಭಾರತ್ ಕಾಲೋನಿ ಅಂತ ಹೋಗಿ ಬಂದೆ ಸರ್, ಅಲ್ಲೊಂದ್ ಸ್ವಲ್ಪ ಸಮಸ್ಯೆ ಐತ್ರಿ ಸರ್. ಇಲ್ಲ 90% ಸಾಲ್ವ್ ಆಗೈತಿ, ಇನ್ನೊಂದು 10-15% ಐತಿ. ಅಲ್ಲ, ನನಗೆ ಬೇಕಾಗಿರೋದು ಸರ್, ಈ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಅನುದಾನ ಏನೋ ವಾಪಸ್ ಹೋಯ್ತಂತ. ಸುಳ್ಳು ಇಲ್ಲ. ಎಷ್ಟು ಬಂತು ಸರ್? ಎಷ್ಟು ಖರ್ಚಾಗಿದೆ ಸರ್? ನೋಡ್ರಿ, ಅದರಲ್ಲಿ ನಾನು ಮಾಡಿಸಿದ ಪ್ಲಾನೇ ಬೇರೆ, ಅವ್ರು ಮಾಡಿದ ಪ್ಲಾನೇ ಬೇರೆ. ಅದ್ರಲ್ಲಿ ನಾನ್ ಮಾಡಿದ್ದೆ ಬಸ್ ಸ್ಟ್ಯಾಂಡ್ ಖರ್ಚು ಮಾಡಿದ್ರು. ನಾನ್ ಮಾಡಿದ್ದೆ ಬ್ಯೂಟಿಫುಲ್ ಆಗಿ 2 floors ಮಾಡಿ ಇದ್ರ ಕೆಲಸ ಸ್ಟಾರ್ಟ್ ಮಾಡ್ರಪ್ಪ ಅಂತ ಪ್ಲಾನ್ ಮಾಡಿಸಿದ್ದೆ. ಕಾಂಗ್ರೆಸ್ನವ್ರು ಮಾಡಿದ್ರು ಅಂತೇಳಿ ಅದೊಂದು ಪ್ಲಾನ್ ಕ್ಯಾನ್ಸಲ್ ಮಾಡಿ ಇನ್ನೊಂದು ಪ್ಲಾನ್ ಮಾಡಿಸಿದ್ರು. ಆ ಬಸ್ ತಿರುಗಬಾರ್ದು ಹಿಂದೆ, ಆ ನಮೂನಿ ಮಾಡಿದ್ರು. ಮತ್ತದ್ ಮಾಡಿಫೈ ಮಾಡಿ ಈಗ ಮತ್ತೆ ರಿಪೇರಿ ಮಾಡಿ ಮತ್ತೀಗ ಸ್ಟಾರ್ಟ್ ಮಾಡಿದ್ರು. ಹಂಗೆ ಆಮೇಲೆ ಸ್ಟೇಡಿಯಮ್ಸ್ ಅದನ್ನು ಮಾಡಿಫೈ ಮಾಡಿಸಿದೆ. ಮತ್ತೆ ಬೇರೆ ಬೇರೆ ವಿಚಾರಗಳು ಯಾವ್ಯಾವು, ರೋಡ್ಸ್ ಆಗಿರ್ಬೋದು, ಇದಾಗಿರ್ಬೋದು, ಸ್ವಲ್ಪ ಚೆನ್ನಾಗಿದಾವು. ಸಾಕಷ್ಟು ಕಳಪೆ ಕಾಮಗಾರಿ ಆಗಿದೆ, ಅದನ್ನ ಒಪ್ಕೊಂತೀನಿ ನಾನು. ಆದ್ರೆ ನಮ್ಮ ಬಿಜೆಪಿ ಸಂಸದರಿದ್ದಾಗ ಆಗಿದ್ರಿ ಸರ್. ಹೌದು. ಅದೇ ನಾವು ಅದಕ್ಕಿಂತ ಮುಂಚೆ ಬರೀ ಸ್ಮಾರ್ಟ್ ಸಿಟಿಯಾಗ 4 ರೋಡ್ ಮಾಡಕ್ಕಾಗಲ್ರಿ ನೀವು. ನಾವು ಎಂಟೈರ್ ಸಿಟಿ ಸೌತ್ ನಲ್ಲಿ 90% ರೋಡ್ಗಳು ಕಾಂಕ್ರೀಟ್ ರೋಡ್ ಆಗಿದಾವು, ರೋಡ್ಗಳು ಪರ್ಫೆಕ್ಟ್ ಆಗಿದಾವು. ಅಂದ್ರೆ ರಾಜ್ಯ ಸರ್ಕಾರದ ವತಿಯಿಂದ ಕೆಲಸಗಳಾಗಿದೆ. ಸ್ಮಾರ್ಟ್ ಸಿಟಿ ಅಂತೇಳಿ ಕೇಂದ್ರ ಸರ್ಕಾರದ ಅನುದಾನದಲ್ಲಂತೂ ಏನು ಮಾಡಕ್ಕಾಗಿಲ್ಲ, ಅಷ್ಟೊಂದು ಮಾಡಕ್ಕಾಗಿಲ್ಲ. ಒಂದ್ ಸ್ವಲ್ಪ 5% ಆಗಿರ್ಬೋದು, 5-10%. ಇನ್ನು ಉಳಿದಿದ್ದೆಲ್ಲ ಸ್ಟೇಟ್ ಗೌರ್ಮೆಂಟ್ ಫಂಡ್ಸ್. ಅದು ಈಗ ಕುಂದವಾಡ ಕೆರೆ ಅಭಿವೃದ್ಧಿ ಮಾಡಿದ್ವಿ. ಕುಂದವಾಡ ಕೆರೆ ಅಭಿವೃದ್ಧಿ ಮಾಡಿದಾಗ ನಮ್ದು ಕುಳಿಗಾಗ ಕಾಳು ಯೋಜನೆ ಮಾಡಿದೆ. ಆಮೇಲೆ ಮ್ಯಾಚಿಂಗ್ ಗ್ರಾಂಟ್ ಕೇಂದ್ರದಿಂದ ಬಂತು. ಹಂಗೆ ಮ್ಯಾಚಿಂಗ್ ಗ್ರಾಂಟ್ ತಗೊಂಬಂದು ನಾವು ಮಾಡಿರೋ ಕೆಲ್ಸಗಳ್ರಿ. ನಾವು ಮಾಡೇವ್ ಅನ್ನೋದಲ್ಲ, ಎಲ್ಲರೂ ಸೇರಿ ಇದು ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಎರಡು. ಫಾರ್ ಎಕ್ಸಾಂಪಲ್ ಅದಕ್ಕೆ 1/3 ನಾವು ಕೊಟ್ರೆ 2/3 ಅವ್ರು ಕೊಡ್ಬೇಕು. ಹಂಗ್ ಖರ್ಚು ಮಾಡಿರೋದು, ಮಾಡಿ ಕೆಲಸ ತಗೊಂಡಿದೀವಿ. ಒಳ್ಳೆ ಕೆಲ್ಸಗಳಾಗಿದಾವು.
ನಾರ್ತ್ ಆಗಿರ್ಬೋದು ಸೌತ್ ಆಗಿರ್ಬೋದು ಎರಡಕ್ಕೂ ಒಳ್ಳೆ ಕೆಲಸಗಳಾಗಿವೆ. ಸುಮ್ನೆ ಇವತ್ತು ಅದಾಗಿಲ್ಲ ಇದಾಗಿಲ್ಲ ಅಂತಾರಲ್ಲ, ನನ್ನ ಅಂದಾಗ ಅದೆಲ್ಲ ಸುಳ್ಳು. ನಿಮ್ದು ಗಂಡ ಹೆಂಡತಿ ಕಾಂಬಿನೇಷನ್ ಭಾರಿ ಮಸ್ತ್ ಅದ ಸರ್. ಒಬ್ರು ಸಂಸದರು, ಒಬ್ರು MLA. ಆ ಕಡೆಯಿಂದನೂ ತರ್ಬೋದು, ಈ ಕಡೆಯಿಂದನೂ ತರ್ಬೋದು ಅನುದಾನಗಳು. ತರ್ಬೋದು. ಸರ್ಕಾರ ಕೇಂದ್ರದಾಗ ನಮ್ದಿದ್ರು ಇನ್ನೂ ಚೆನ್ನಾಗಿ ತರ್ತಿದ್ವಿ. ಅದು ಕೇಂದ್ರದಾಗ ನಮ್ದಿಲ್ಲಲ್ರಿ. ಹಂಗಾಗಿ ಈಗ ಸ್ವಲ್ಪ ಎಡವಟ್ ಆಗೈತಿ. ಇಬ್ಬರಲ್ಲಿ ಯಾರು ಗಟ್ಟಿ ಪೊಲಿಟಿಷಿಯನ್ ರೀ ಸರ್? ನಾನು ರ್ಯಾಶ್ ಆಗ್ತೇನೆ, ಅವ್ರು ಸ್ಮೂತ್ ಆಗ್ತಾರ. ಆಲ್ ರೈಟ್ ಸರ್. ಈಗ ಕ್ಷೇತ್ರದಲ್ಲಿ ಒಂದು ಅಭಿಪ್ರಾಯವನ್ನು ಮೂಡಿಸುವಂತ ಪ್ರಯತ್ನ, ಇದು ಶ್ರೀಮಂತ ವರ್ಸಸ್ ಶ್ರೀಸಾಮಾನ್ಯ ಅಂತ. ಶ್ರೀನಿವಾಸ್ ದಾಸ್ ಕರಿಯಪ್ಪ ನನಗೇನು ಹೊಸಬಲ್ಲ, ಹಳಬ. ಅವ್ರ ಅಪ್ಪರ ಕಾಲದಾಗಿಂದ ಅವ್ರ ಅಪ್ಪರು ಕೆ ಮಲ್ಲಪ್ಪನವರು ಎಲ್ಲ ಜೊತೆಗಿದ್ದಾರೆ. ಅವ್ರ ಮಗ ಇವನು, ಇವ್ರ ಅಣ್ಣ ಗಣೇಶ ಅಂತ ನನ್ನ ಕ್ಲಾಸ್ಮೇಟ್. ಇವ್ರೇನು ಒಳ್ಳೆ ಹುಡುಗ. ಅದಕ್ಕ ಮತ್ತೆ ಒಳ್ಳೆ ಒಪ್ಪಂದ ಅಂದ ಸರ್. ಒಳ್ಳೆ ಒಪ್ಪಂದಲ್ಲ, ನಾನು ಫಸ್ಟ್ ಡೇನೆ ಹೇಳಿದೆ, ಕ್ಲೀನ್ ನಾವು ನಕ್ಕಂತ ಮಾಡ್ಕೊಂತ ಹೋಗಪ್ಪ ಅಂದೆ. ಅದೇ ಮತ್ತೆ ನಕ್ಕೊಂತನ ಮಾಡ್ಕೊಂತ ಹೋಗ್ಬೇಕು. ಚುನಾವಣೆ ಅಡ್ಜಸ್ಟ್ಮೆಂಟ್ ಇದ್ರೆ ನಕ್ಕೊಂತನ ಮಾಡ್ಕೊಂಡು. ಅಡ್ಜಸ್ಟ್ಮೆಂಟ್ ಏನಿಲ್ಲ, ಹುಡುಗ ಒಳ್ಳೆ ಹುಡುಗ್ರಿಗೆ ಒಳ್ಳೆ ಹುಡುಗ ಅನ್ನಕ್ಕೇನಂತ ಎಲ್ಲರಿಗೂ ಅನ್ನಕ್ ಬರ್ತತ್ರ. ಅವರು ಒಂದ್ ಮಾತು ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ವಿರುದ್ಧ ಒಂದು ಮಾತು ಮಾತಾಡ್ತಿಲ್ಲ, ಮತ್ತು ಮುಸಲ್ಮಾನರಿಗೆ, ಯಾಕಂದ್ರೆ ಒಬ್ಬ ಕೋರ್ ಬಿಜೆಪಿ ಪರ್ಸನ್ ಆಗಿ ಅವ್ರು ಮುಸಲ್ಮಾನರ ವಿರುದ್ಧ ಮಾತಾಡ್ಲಿಲ್ಲ ಅಂತಂದ್ರೆ, ಕೋಮಿನ ವಿಚಾರ ಮಾತಾಡ್ಲಿಲ್ಲ ಅಂದ್ರೆ ಅವ್ರು ಬಿಜೆಪಿಗರ ಅನ್ಸ್ಕೊಳ್ಳೋದು ಇತ್ತಿನ ಟ್ರೆಂಡ್ ಅಲ್ಲಿ. ಬಟ್ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಒಂದು ಫ್ಯಾಮಿಲಿ ಟಚ್ ಮಾಡ್ತಿಲ್ಲ, ಇನ್ನೊಂದು ಮುಸಲ್ಮಾನ ಫ್ಯಾಮಿಲಿ ಟಚ್ ಮಾಡೋದ್ರಿ. ಈ ಬೇರೆ ರಂಗ ಎಲ್ಲ ನಿಮ್ದ ಐತಲ್ರಿ ಸರ್, ಅದಕ್ಕೆ ನಮ್ದು ಏನಿಲ್ರಿ. ಅಲ್ಲ, ಎಲ್ಲಿ ಟಚ್ ಮಾಡಿದ್ರೆ ಅದು ರಿವರ್ಸ್ ಆಗತ್ತಂತ. ನೋಡ್ರಿ, ಜನಕ್ಕೆ ಬೇಕಾಗಿರೋದು ಬೇಸಿಕ್ಸ್: ಫುಡ್, ಶೆಲ್ಟರ್, ಯುವರ್ ಹೌಸಿಂಗ್, ಹೆಲ್ತ್, ಎಜುಕೇಶನ್. ಇವು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು. ಇದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು. ಹೆಲ್ತ್ ನಮ್ಮಲ್ಲಿ ಚೆನ್ನಾಗಿದೆ. ದಾವಣಗೆರೆಯಲ್ಲಿ ಕಂಪೇರಿಂಗ್ ಟು ಅದರ್ ಸಿಟೀಸ್, ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಬರ್ತಾರೆ. ಒಂದು ಇಲ್ಲಿ ಫ್ರೀ ಟ್ರೀಟ್ಮೆಂಟ್ ಇದಾವೆ, ಗೌರ್ಮೆಂಟ್ ಆಸ್ಪತ್ರೆ ಇದೆ. ನಮ್ದ್ರಲ್ಲಿ ಫ್ರೀ ಆಗಿ ಡಯಾಲಿಸಿಸ್ ಆಗಿರ್ಬೋದು, BPL ಕಾರ್ಡ್ಗೆ ಫ್ರೀ ಮಾಡೋದಾಗಿರ್ಬೋದು, SSK ಟ್ರಸ್ಟ್ ಮುಖಾಂತರ. ಇವ್ನು ಪ್ರಭಾನೆ ಮಾಡ್ತದಾಳ, ಚೆನ್ನಾಗ್ ಮಾಡ್ತದಾಳ. ಸುಮ್ನೆ ಹೇಳ್ಬಾರ್ದು. ಮಾಡಿರೋ ಮಾಡಕ್ಕೇನಂತೆ, ಸುಮ್ನೆ ಇದು ಮಾತಾಡೋದಲ್ಲ. ಅದ್ರ ಜೊತೆಗೆ ಹೌಸಿಂಗ್ ನಾನು ಹಿಂದೆ ಮಿನಿಸ್ಟರ್ ಇದ್ದಾಗ 15,000 ಮನೆ ರೀ ದಾವಣಗೆರೆಯಲ್ಲಿ ಕಟ್ಟಿರೋದು. ಇವತ್ತು ಹೋಗಿ ನೋಡಿದ್ರಿ, ಏನಿಲ್ಲ ಅಂದ್ರೆ ಒಂದೊಂದು ಮನೆ 15, 20, 25, 30, 40 ಲಕ್ಷದ ತನಕ ವ್ಯಾಪಾರ ಆಗಿದಾವೆ. ಅಂದ್ರೆ ಹೇಳೋದಲ್ಲಿ ಒಳ್ಳೊಳ್ಳೆ ಮನೆಗಳಾಗಿದಾವೆ, ಒಳ್ಳೆ ಲೇಔಟ್ ಆಗಿದೆ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿವಿ. ಆಮ್ಯಾಗ ಒಳ್ಳೆ ವೆಂಟಿಲೇಷನ್ ಆಗಿರ್ಬೋದು, ಒಳ್ಳೆ ಪಾರ್ಕ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಪ್ರತಿಯೊಂದು ಅಲ್ಲಿ ಕೊಟ್ಟಿದೀವಿ. ಅದೇ ರೀತಿ ವಾಟರ್ ಫೆಸಿಲಿಟೀಸ್ ಚೆನ್ನಾಗಿದೆ. ಹೊಳೆಯಿಂದ ತಗೊಂಬಂದು ಸೆಕೆಂಡ್ ಸ್ಟೇಜ್ ಮಾಡಿ ಮೇಲೆ. ಮುಂಚೆ ಇಲ್ಲಿಂದ ರಾತ್ರಿ 10 ಗಂಟೆಗೆ ಇಲ್ಲಿ ಭಾಷಾನಗರದಿಂದ ಹೋದ್ರೆ ಬಾತಿಕೆರೆಗೆ ಹೋಗಿ ನೀರು ತುಂಬಿಕೊಂಡು 10 ಪೈಸಾ, 8 ಪೈಸಾ, 50 ಪೈಸಾ ರೂಪಾಯಿ ಕೊಟ್ಟು ಬೆಳಿಗ್ಗೆ ತಗೊಂಬರೋರು. ಕ್ಯಾನು 4 ಗಾಡಿ, 4 ವೀಲ್ದ ಗಾಡಿ ಇದ್ದು ನೋಡ್ರಿ, ಅದ್ರ ಮ್ಯಾಗ ತುಂಬಿಸ್ಕೊಂಡು ಬೆಳಿಗ್ಗೆ ಬರೋರು 94 ಅಲ್ಲಿ. ಈಗ ಆ ಪರಿಸ್ಥಿತಿ ಇಲ್ಲ. ರೋಡ್ ಒಳ್ಳೇದೈತ್ರಿ ಸರ್, ನಾವು ಬಂದೆ. ಬ್ಯೂಟಿಫುಲ್ ರೋಡ್ಸ್. ನಿಮ್ ಬೆಂಗಳೂರಾಗೂ ಇಲ್ಲ ಇಂಥ ರೋಡ್ಗಳು. ನೀವು ರಿಂಗ್ ರೋಡ್ ನೋಡ್ಕೊಂಬರ್ರಿ, ಇನ್ನೊಂದ್ ಸ್ವಲ್ಪ ಐತಿ. ಇನ್ನೊಂದು 3 ಕಿಲೋಮೀಟರ್ ಮಾಡಿದ್ರೆ ಡೈರೆಕ್ಟ್ ಬೆಂಗಳೂರು ಬೈಪಾಸ್ ಟಚ್ ಆಗ್ತೈತಿ. ಒಂದ್ ಸ್ವಲ್ಪ ಲ್ಯಾಂಡ್ ಅಕ್ವಿಸಿಷನ್, ಸ್ವಲ್ಪ ನೈರ್ಮಲ್ಯದ ಒಂದ್ ಸ್ವಲ್ಪ ಸಮಸ್ಯೆ ಐತ್ರಿ ಸರ್. ಒಂದ್ ಸ್ವಲ್ಪ ಏನ್ ಮಾಡ್ಬೇಕ್ರಿ? ಅಲ್ಲ, ನಾನ್ ಹೇಳ್ತೀನಿ ಸರ್, ಅದು ನೀವು ಅಲ್ಲ, ಅದು ಮುನ್ಸಿಪಾಲಿಟಿದು ಅಥವಾ ನಿಮ್ದು ಯಾರ್ದು ಗೊತ್ತಿಲ್ಲ, ಒಂದ್ ಸ್ವಲ್ಪ ಸ್ವಚ್ಛ ಕಾಣಲ್ಲ. ಅಲ್ಲ, ಸ್ವಚ್ಛ ಕಾಣೋದು, ಕ್ಲೀನ್ಲಿನೆಸ್ ಬಗ್ಗೆ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಆಗ್ಬೇಕು. ಅದೊಂದ್ ಸ್ವಲ್ಪ ಹಳ್ಳ ಒಂದು ಪೂರ ಕಂಪ್ಲೀಟ್ ಆಗಿ ಕ್ಲೀನ್ ಆಗಾದ್ರೆ ಪರ್ಫೆಕ್ಟ್ ಆಗುತ್ತೆ. ಅವಾಗ ಈ ಸ್ಟ್ರಾಂಗ್ ವಾಟರ್ ಡ್ರೈನು ಪರ್ಫೆಕ್ಟ್ ಆಗುತ್ತೆ, UGDನೂ ಪರ್ಫೆಕ್ಟ್ ಆದ್ರೆ. ಈಗ UGD ಅಂತೀರಿ, ಇಂಥ ಟೈಮಲ್ಲಿ ಹೊರಗಡೆ ಎಲ್ಲಿ UGD ಲೈನ್ಸ್ ಹೊರಗಡೆ ಸ್ಟ್ರಾಂಗ್ ವಾಟರ್ಗೆ ಲಿಂಕ್ ಆಗಬಾರ್ದು. ಸ್ಟ್ರಾಂಗ್ ವಾಟರ್ ಏನಿದು ಮಳೆಗಾಲದ ನೀರಷ್ಟೇ ಬರ್ಬೇಕು. ಚರಂಡಿ ನೀರು ಮಳೆಗಾಲದ ಮಳೆ ಬಂದ್ರೆ ಕಾರ್ ವಾಶ್ ಮಾಡಿದ್ರೆ ಮನೆದ ಹೊರಗಡೆ ಅಂಗಳದಲ್ಲಿ ನೀರ್ ಬಿಟ್ರೆ ಅವಷ್ಟೇ ಸ್ಟ್ರಾಂಗ್ ವಾಟರ್ ಬರ್ಬೇಕು. UGD ಕನೆಕ್ಷನ್ ಆಗಬಾರ್ದು. ಕರೆಕ್ಟ್. ಅವಾಗ ಈ ಮಸ್ಕಿಟೋಸ್ ಆಗ್ಲಿ, ಹೆಲ್ತ್ ಆಗ್ಲಿ, ಇವೆಲ್ಲವೂ ಇಶ್ಯೂಸ್ ಸಾಲ್ವ್ ಆಗ್ತವೆ. ಸ್ವಲ್ಪ ನೊಣಗಳ ಕಾಟನು ಬಹಳ ಐತ್ರಿ ಸರ್. ನೊಣಗಳು ಅನ್ನೋದಕ್ಕಿಂತ ಈಗ ಸುತ್ತಲೂ ನೀರಾವರಿ ಪ್ರದೇಶ ರೀ, ಸೊಳ್ಳಿಗಳು ಅದಾವು. ಈಗ ಭತ್ತ ನಾಟಿ ಮಾಡಿರ್ತಾರ,
ಈ ಭತ್ತ ಇನ್ನೊಂದು ತಿಂಗಳು ಬಿಟ್ರೆ ಅದು ಕಮ್ಮಿ ಆಗ್ತದೆ. ಈ ಇದೈತಲ್ಲ ಸರ್, ಮಂಡಕ್ಕಿ ಪೇಟೆನೇನೋ ಶಿಫ್ಟ್ ಮಾಡ್ಬೇಕಂತ ಏನೋ. ಮಂಡಕ್ಕಿ ಬಟ್ಟಿ ಹ್ಮ್ ಅದು ಅದೊಂದ್ ಸ್ವಲ್ಪ ಪ್ರಾಬ್ಲಮ್ ಐತ್ರಿ. ಹ್ಮ್ ಅದನ್ನೊಂದು ಶಿಫ್ಟಿಂಗ್ ಕೇಳ್ತಾ ಇದಾರೆ ಬಹಳ ದಿವಸದಿಂದ. ಲ್ಯಾಂಡ್ ಐತ್ರಿ ಸರ್ ಸುತ್ತ? ಲ್ಯಾಂಡು ಸ್ವಲ್ಪ ಹುಡುಕಿದ್ದಾರೆ, ಅವರೇ ಪ್ರೈವೇಟ್ ಆಗಿ ಅವರೇ ಡೆವಲಪ್ ಮಾಡ್ತಾ ಇದ್ದಾರೆ. ಹ್ಮ್ ಅದನ್ನೊಂದು ಸರ್ಕಾರದಿಂದ ನಾವು ಒಂದ್ ಸ್ವಲ್ಪ ಕೊಟ್ರೆ ಅನುಕೂಲ ಆಕತ್ರಿ. ಇವ್ರನ್ನ ಸಾದಿಕ್ ಪೈಲವ್ರನ್ನ ಹೆಂಗ್ ಮ್ಯಾನೇಜ್ ಮಾಡಿದ್ರಿ ಸರ್? ಸಾದಿಕ್ ಬೇರೆ ಅಲ್ರಿ, ನಾನ್ ಬೇರೆ ಅಲ್ರಿ. ಹಾ ಸಾದಿಕ್ ನನಗೆ ಒಡಹುಟ್ಟಿದಾರ ಇದ್ದಂಗೆ ಅದನ್ನು. ಹ್ಮ್ ಅವ್ರಿಗೆ ಸುಮ್ನೆ ಇವರು ತಲೆ ಕೆಡಿಸಿ ಕರ್ಕೊಂಡು ಹೋಗಿರೋದು ಅಷ್ಟೇ ಬಿಟ್ರೆ, ಹ್ಮ್ ಸಾದಿಕ್ಕೆ ನಂಗೆ ಅವನು ಓಪನ್ ಆಗಿ ಅವನು ಸುಳ್ಳು ಹೇಳೋ ಮನುಷ್ಯ ಅಲ್ರಿ. ಹ್ಮ್ ಇದ್ದಂಗೆ ಹೇಳ್ತಾನ, ಏನ್ ನಡೀತು ಅಂತ. ಬಟ್ ಬಾಳ್ ಮೈಲೇಜ್ ತಗೊಂಡ್ರಿ ಬಿಡ್ರಿ ಸರ್. ಸ್ವಲ್ಪ ಇವ್ರು ಮಾಡಿರೋ ದೇವ್ರು ಬಂದ್ ಹೇಳಿದ್ರ ನಾವ್ ವಾಪಸ್ ತಗೊಳಲ್ಲ ಅಂದ್ರು. ಯಾವ ದೇವ್ರ ಕರ್ಕೊಂಡ್ ಬಂದ್ರಿ? ಯಾರು ಇಲ್ಲ. ಅವನ ಮನ್ಸು ಇದ ಚೇಂಜ್ ಆಯ್ತು. ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡ್ ಬಂದಿದ್ರಿ. ಅಲ್ಲ, ಸಿದ್ದರಾಮಯ್ಯನವ್ರ ಹತ್ರ ಮಾತನಾಡಿ ಮನ್ಸು ಚೇಂಜ್ ಆಗಿ ಹ್ಮ್ ಅವನು ಸಪೋರ್ಟ್ ಮಾಡ್ತೀನಿ ಅಂತಂದು ಹೋಗ್ಕೊಂಡ್ರೆ. ಜಮೀರ್ ಅಹಮದ್ ಖಾನ್ ಯಾಕೆ ಬರ್ಲಿಲ್ಲ ಸರ್? ಸ್ಟಾರ್ಟಿಂಗ್ ಅಲ್ಲಿ ಬಹಳ ಲಘು ಬಗೆಯಿಂದ ಬಂದ್ರಿ, ಎಲ್ಲಾ ಮಾತಾಡಿದ್ರಿ, ಎಲ್ಲ ಆಯ್ತು. ಆಮೇಲೆ ಇಂಥ ಪ್ರಾಬ್ಲಮ್ ಅಥವಾ ಬಂಡಾಯ ಅಥವಾ ಇಂಥ ಕ್ರೈಸಿಸ್ ಬಂದಾಗ ಅವ್ರು ಬರ್ಲಿಲ್ರಿ ಸರ್? ಇಲ್ಲ, ಈಗ ಬರ್ತೀನಿ ಅಂತ ಹೇಳಿದಾರಲ್ರಿ. ಈಗ ಎಲ್ಲ ಆಗಿದೆ ಸರ್, ಈಗ ಬರ್ತೀನಿ ಅಂದಾರ. ಎಲ್ಲ ಬಂಡಾಯ ಎಲ್ಲ ಶಮನ ಆಗಿದೆ, ಎಲ್ಲ ಶಮನ ಆಗೈತಿ. ಈಗ ಅವ್ರನ್ನು ಕರ್ಕೊಂಬಂದ್ ಎಲ್ಲರನ್ನು ಒಂದ್ಸತಿ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನು ಸರಿ ಇಲ್ಲ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಳಬೈಗುದಿ ಇದೆ. ಒಂದು ಕಡೆ ಎಸ್ ಮಲ್ಲಿಕಾರ್ಜುನ್, ಒಂದೊಂದು ಕಡೆ ಜಮೀರ್ ಅಹಮದ್ ಖಾನ್, ಇಬ್ರು ಒಬ್ರಿಗೊಬ್ರು ಇಂಡೈರೆಕ್ಟ್ ಆಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಇಬ್ಬರ ನಡುವೆ ಒಂದು ರಿಫ್ಟ್ ಇದೆ ಅಂತೆಲ್ಲ ಸುದ್ದಿ ಆಗ್ತಾ ಇದೆ ಸರ್. ಯಾವ ರಿಫ್ಟ್ ಇಲ್ಲ. ಫಸ್ಟ್ ಬಂದಾಗ ಮಾತನಾಡಿದ್ರಲ್ಲ ಅಷ್ಟೇ, ಅದೊಂದೇ ರಿಫ್ಟ್ ಬಿಟ್ರೆ ಇನ್ಯಾವ್ದು ವೈಯಕ್ತಿಕ ಆಗ್ಲಿ ಇದಾಗ್ಲಿ ಯಾವ್ದು ಇಲ್ಲ. ನನ್ನ ಹತ್ರನೇ ಅವ್ರು ಮಾತಾಡಿದ್ರೆ ಎಲ್ಲ ಸರಿ ಇರೋದು. ಡೈರೆಕ್ಟ್ ಆಗಿ ಮಾತಾಡಿದ್ರು, ಆಮೇಲೆ ನನ್ನ ಹತ್ರ ಮಾತಾಡಿದ್ವಿ, ಪರ್ಸನಲ್ ಆಗಿ ಮಾತಾಡಿದ್ವಿ. ಮಾತನಾಡಿ ಈಗ ಬರ್ರಪ್ಪ ಯಾವಾಗಾರ ಬರ್ರಿ, ಕ್ಯಾನೋಸಿ ಬರ್ರಿ ಅಂದರೆ ಅವ್ರು ಮೋಸ್ಟ್ಲಿ 4ನೇ ತಾರೀಕು 5ನೇ ತಾರೀಕು ಬರ್ತೀನಿ ಅಂದ. ಈಗ ಅಲ್ಪಸಂಖ್ಯಾತರು ನಿಮ್ ಜೊತೆ ಇರೋದ್ರಿಂದ ಅವ್ರು ಬರ್ಲಿಲ್ಲ ಅಂದ್ರೂ ನಡೀತದೆ. ಅಲ್ಪಸಂಖ್ಯಾತರು ಅನ್ನೋದಲ್ರಿ, ಇದು ನಮ್ಮೂರು, ಹುಟ್ಟಿದ ಊರು. ಸತ್ರು ಇಲ್ಲೇ ಸಾಯೋದು, ಹುಟ್ಟಿ ಮೇಲೆ ಇಲ್ಲೇ ಮಣ್ಣಾಗೋದು, ಇಲ್ಲೇ ಇದು ಮಾಡೋದು. ನಾವು ಜೊತೆಗಿರೋರು, ಪ್ರತಿಯೊಂದು ಆಗುಗಳಿಗೆ ಅವರು ನಮ್ಮ ಜೊತೆಗಿದಾರ, ನಾವು ಅವ್ರ ಜೊತೆಗಿದೀವಿ. ನಾನು ಅಲ್ಪಸಂಖ್ಯಾತರು ಇನ್ನೊಂದು ಜಾತಿಯನ್ನಲ್ಲ, ಮಾನವ ಧರ್ಮ ಆ ರೀತಿಯಲ್ಲಿ ನಾವು ಇದ್ದರು. ಇದ್ರೆ ಯಾರ್ದೋ ಮಾತು ಕಟ್ಕೊಳ್ಳೋದಲ್ಲ ಅಂತ ನಾನು ಅವಾಗ ಹೇಳಿದ್ದಷ್ಟೇ. ಹೀಗೆ ನಮ್ದೇನು ಯಾರಾದ್ರೂ ಬರೋದ್ರಿಂದ ಅಥವಾ ಬರ್ದೇ ಇರೋದ್ರಿಂದ ನನ್ ಜನ ನನ್ ಕೈ ಬಿಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಗೆ? ಕಾನ್ಫಿಡೆನ್ಸ್ ಇದ್ದೇ ಇದೆ. ಅವ್ರು ಬಂದ್ರು ಒಳ್ಳೇದೇ, ಬಂದ್ರು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು. ಏನು ಬಂದಾಗ ಇವ್ರೇನು ಸ್ವಲ್ಪ ಜನ ಕೇಳಿದ್ರು, ಅವರೆಲ್ಲ ಮತ್ತೆ ಕೈ ಜೋಡಿಸಿ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು. ಈ ಜಾತಿ ಲೆಕ್ಕಾಚಾರದಲ್ಲಿ ನೀವು ನಂಬ್ತೀರಿ ಸರ್? ಜಾತಿ ಅಲ್ಲ, ಪಾಲಿಟಿಕ್ಸ್ ಅಂದ್ರೆ ಇವೆಲ್ಲ ಲೆಕ್ಕಾಚಾರ ಇದ್ದೇ ಇರುತ್ತೆ ಸರ್. ನೀವು ಓಪನ್ ಆಗಿ ನಾವ್ ಅದೆಲ್ಲ ನಂಬಲ್ಲ ಅಂತ ಹೇಳಿದ್ರು ಕೂಡ ಸರ್, ಎಷ್ಟು ಓಟಸ್ ಯಾರದಾವ, ಮುಸ್ಲಿಂ ಎಷ್ಟಿದಾವೆ, ಲಿಂಗಾಯತದ ಎಷ್ಟಿದೆ, ಅಹಿಂದ ವೋಟ್ಸ್ ಎಷ್ಟಿದೆ, ಇವೆಲ್ಲ ಕ್ಯಾಲ್ಕುಲೇಷನ್ ನಡೀತದಲ್ರಿ ಸರ್? ಸ್ವಲ್ಪ ಮಟ್ಟಿಗೆ ನಡಿಬಹುದ್ರಿ, ಆದ್ರೆ 100% ನಡೀತೈತಿ ಅಂತ ನಾನೇನು ಅನ್ಕೊಂಡಿಲ್ಲ. ಲಿಂಗಾಯತರು ನಿಮ್ಮನ್ನ ಹಿಡ್ದಾರಲ್ರಿ ಸರ್ ಕೈ? ಲಿಂಗಾಯತರು ಹಿಡಿತಾರ, ಮುಸಲ್ಮಾನರು ಹಿಡಿತಾರ, ಹರಿಜನರು ಹಿಡಿತಾರ, ನಾಯಕರು ಹಿಡಿತಾರೆ, ಕುರುಬ್ರು ಹಿಡಿತಾರೆ, ಉಪ್ಪಾರ ಹಿಡಿತಾರೆ, ಎಲ್ಲರೂ ಎಲ್ಲಾರು ನಿಮ್ಗೆ ಹಿಡಿದ್ರೆ ಶ್ರೀನಿವಾಸ್ ಅವರಿಗೆ ನಾಯಕರು ಮತ್ತ ಅವ್ರಿಗೆ ಎಲ್ಲರೂ. ಈಗ ಅಲ್ರಿ, ನಾವು ಕೆಲಸ ಮಾಡೇವಲ್ರಿ. ಈಗ ಯಾರಿಗಾರು ಸ್ಪಂದಿಸ್ ಇಲ್ಲಪ್ಪ ಅಂದ್ರೆ ಓಕೆ, ಎಲ್ಲರಿಗೂ ಸ್ಪಂದಿಸೇವಲ್ಲ, ಇಂಥವ್ರಿಗೆ ಸ್ಪಂದಿಸಿಲ್ಲ ಅಂತಲ್ಲ, ಎಲ್ಲರಿಗೂ ಸ್ಪಂದಿಸೀನಿ. ಯಾವ್ದಕ್ಕೂ ಯಾವ್ದೋ 1-2 ಕೆಲಸ ಆಗಿಲ್ಲ ಅನ್ಬೋದು. ನಿಮ್ಮ 100ರಾಗ 98 ಕೆಲಸ ಆಗಿರ್ತಾವಲ್ರಿ, ಅಂತ ವಿದ್ಯಾರ್ಥಿ ಏನು ಮಾಡಕ್ಕಲ್ರಿ. ಆದ್ರೂ ಎಲ್ಲ ಕಮ್ಯುನಿಟಿಯರು ನಮ್ ಜೊತೆಗಿದೆ. ಈಗ ಶಾಮನೂರು ಶಿವಶಂಕರಪ್ಪನವರ ವ್ಯಕ್ತಿತ್ವ ಹೆಂಗಿತ್ತಂದ್ರೆ ಸರ್, ಯಾವ ಪಕ್ಷದವರು ಅವ್ರ ಬಗ್ಗೆ ಒಂದು ವಿರೋಧ ಮಾಡ್ತಿರ್ಲಿಲ್ಲ. ನೀವು JDS ತಗೊಳ್ರಿ, ಬಿಜೆಪಿ ತಗೊಳ್ರಿ, ಯಾರು ಮನೆ ಯಡಿಯೂರಪ್ಪ ಅವ್ರು ತಗೊಳ್ರಿ, ಅವ್ರ ಮಗ ಆದ್ರಾಗ್ಲಿ ಯಾರೇ ಆಗ್ಲಿ, ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ ಯಾರು ಕೂಡ ಅಪ್ಪಿ ತಪ್ಪಿ ಒಂದು ಮಾತು ಹೆಚ್ಚು ಕಡಿಮೆ ಮಾತಾಡ್ತಾ ಇರ್ಲಿಲ್ಲ. ಆ ರೀತಿಯಾದಂತ ಒಂದು ವ್ಯಕ್ತಿತ್ವ ಅವರು. ಅದು ಸಮಾಜದ ವಿಚಾರ ಆಗಿರ್ಬೋದು, ಅಥವಾ ರಾಜಕೀಯದ ವಿಚಾರ ಆಗಿರ್ಬೋದು, ಅಥವಾ ಬೇರೆ ಎಲ್ಲ ವಿಚಾರ ಆಗಿರ್ಬೋದು. ಈಗ ಅವರ ನೆಕ್ಸ್ಟ್ ಜನರೇಷನ್ ನೀವಿದ್ದೀರಿ ಸರ್, ಸಮಾಜದ ದೃಷ್ಟಿಯಿಂದ. ಈಗ ವೀರಶೈವ ಮಹಾಸಭಾ ಆಗಿರ್ಬೋದು, ಸೊ ಆ ವಿಚಾರದಲ್ಲಿ ತಮ್ಮೇಲೆ ಏನಾದ್ರು ಒತ್ತಡ ಇದೆ ಸರ್, ಯು ಟೇಕ್ ಅ ಲೀಡ್ ಅಂತ? ಇಲ್ಲ, ನೀವು ಆತರ ಬಾಳ್ ತಲೆ ಕೆರ್ಸ್ಕೊಂಡಿಲ್ಲ ಅಂತ? ಸಮಾಜ ಅದು ಇದು ಅಂತ ಎಲ್ಲ ಸಮಾಜ ಇದ್ದೇ ಇರ್ತೈತಿ, ಸಮಾಜಕ್ಕೂ ಮಾಡಿರ್ತೀವಿ. ಸಮಾಜದಲ್ಲಿ ಈಗ ವೀರಶೈವ ಲಿಂಗಾಯತ್ ಸಮಾಜ ಬಂದಾಗ ನಮ್ಮ ತಂದೆಯವರು ಬಹಳ ವಿಕೋಪಕ್ಕೆ ಇದು ಮಾತಾಡಿದ್ರು.
ನೀವು ಒಂದ್ ಸ್ವಲ್ಪ ಕೋಪಕ್ಕೆ ಹೋಗಿದ್ರಂತಲ್ಲ ಸರ್ ಇದು ಏನದು ನಾನು ನಮ್ಮ ಜಾತಿ ಗಣತಿ ಜಾತಿ ಗಣತೆ ಎಲ್ಲ ಆಯ್ತು ಅಲ್ಲ, ನಾನು MB ಪಾಟೀಲ್ ಮಾತಾಡಿ ನಮ್ಮ ಬೀಗ ಆದ್ರೂ ನಾನು ಅವಾಗ ಹೇಳಿದೆ ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಬಟ್ ಜಾತಿ ಗಣತಿಯಲ್ಲಿ ನಿಮ್ದು ಧ್ವನಿ ಜೋರಿತ್ತಂತ ಕೇಳಲ್ಪಟ್ಟೆ, ಹೌದ್ರಿ ಸರ್? ಜನರಲ್ ಆಗಿ ಎಲ್ಲರೂ ಹೇಳಿದ್ವಿ, ಎಲ್ಲರಿಗೂ ಈಕ್ವಲ್ ಆಗಿ ಎಲ್ಲರಿಗೂ ಇದು ಮಾಡ್ರಿ, ಯಾಕೆ ಒಂದಕ್ಕೊಂದು ಮಾಡ್ತೀರಿ, ಎಲ್ಲ ಸಮಾಜದವ್ರಿಗೂ ಎಲ್ಲರಿಗೂ ಈಕ್ವಲ್ ಇದು ಮಾಡೋಣ ಅಂತಂದೆ ನಾನು ಒಂದ್ ಸ್ವಲ್ಪ ಹೇಳಿದೆ. ಅದರಲ್ಲಿ ನಿರ್ಣಯ ಮಾತು ಇದು STPI ಒಂದ್ ಸ್ವಲ್ಪ ಚೇತರಿಸ್ಕೊಂಡಿದೆ ಅಲ್ಲ ಸರ್, ಬಿಕಾಸ್ ಆಫ್ ಈ ಒಂದು ಬಂಡಾಯ ಅದು ಇದು ಅದ್ರದ್ದು ನಮ್ಮೂರಲ್ಲ ಬಂಡಾಯದ ಅಲ್ಲ, ಅವರು ನಮ್ಮೂರಲ್ಲ ಅಂದ್ರೆ ನಿಮ್ಮೂರವರಲ್ಲ, ನಮ್ಮೂರಲ್ಲ ಬೇರೆ ಊರಿಂದ ತಂದು ನಿಲ್ಸಿದ್ದಾರೆ. ಅದೊಂದು ಇದೆ ಅಲ್ಲ ಸರ್, ಮುಸ್ಲಿಂ ಅನ್ನೋ ಇನ್ಸ್ಟಿಂಕ್ಟ್ ಆ ಒಂದು ಕಾಮನ್ ಫ್ಯಾಕ್ಟರ್ ಅದು ಸರ್. ನಮ್ಮೂರ್ ಮುಸ್ಲಿಮ್ಸ್ ಹಂಗಿಲ್ರಿ, ನಮ್ಮ ಉತ್ತರ ಕರ್ನಾಟಕದ ಮುಸ್ಲಿಮ್ಸ್ ಉತ್ತರ ಕರ್ನಾಟಕದವ್ರು ಹಂಗಿಲ್ಲ. ನಾನು ಕೇಳಿದೆ ಎಲ್ಲ ಸವಾರರಾಗಿದ್ದೇವೆ. ಈ ಮೊನ್ನೆ ಇದರಲ್ಲಿ ನಮ್ಮ ಪಠಾಣ್ ಗೆದ್ರಲ್ಲ, ಅಲ್ಲಿ ಎಲ್ಲ ಮಠಗಳದಾವು, ಮಸೀದಿ ಅದಾವು, ಎಲ್ಲ ಜೊತೆಗೆ ಅದಾವು. ಜೊತೆಗೆ ಹಬ್ಬ ಹುಣ್ಣಿಮೆ ಆದ್ರೆ ಅವ್ರ ಮನ್ಯಾಗ ನಮ್ಮ ಉಂಡು ಬರ್ತೇವೆ, ಅವ್ರು ನಮ್ಮ ಮನ್ಯಾಗ ಅವ್ರು ಉಂಡು ಬರ್ತಾರೆ. ಅದೇ ಒಂದು ಸಂಸ್ಕಾರ ಸಂಸ್ಕೃತಿ ಇಲ್ಲಿ. ಹಂಗೇನು ನನಗೇನು ಕಾಣಿಸ್ತಾ ಇಲ್ಲ. STPI ಒಲವಿಲ್ಲ ಅಂತೀರಿ ಸರ್? ಅಷ್ಟೇನು ಇರ್ಲಾರ್ದು, ಇನ್ನು ಈಗ ಸ್ಟಾರ್ಟ್ ಆಗಿದ್ರೆ ಅಷ್ಟು ಬರಲ್ಲ. ಕಾಂಗ್ರೆಸ್ ಓಟ್ಗಳನ್ನ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಹೊಡಿಬಹುದು ಅಂತ ಅನ್ಸುತ್ತೆ ಸರ್. ಸ್ವಲ್ಪ ಯಾವಾಗ್ಲೂ ನಿಂತಿದ್ದಾರೆ. 94 ಇಂದ ನೋಡ್ತಾ ಇದ್ದೀನಿ ನಾನು. ಇಂಡಿಪೆಂಡೆಂಟ್ ಒಬ್ರು ಇಬ್ರು ನಿಂತಿದ್ದಾರೆ. ಅವಾಗ ಸೈಫುಲ್ ಅವ್ರು ನಿಂತಿದ್ರು. ಅದಕ್ಕಿಂತ ಮುಂಚೆ ವಕೀಲರು ಅವರು ನಮ್ಮ KCP ಇಂದ ನಿಂತಿದ್ರು. ಅವರು 18,000 16,000 ಓಟ್ ತಗೊಂಡ್ರು. ಸೈಫುಲ್ ಅವರು 22,000 ಓಟ್ ತಗೊಂಡ್ರು. ಆಮೇಲೆ ನಮ್ಮ ತಂದೆಯವರು 13ನಲ್ಲಿ 48,000 ಲೀಡಲ್ಲಿ ಗೆದ್ರು. 48,000. ನಾನು ಅವಾಗ 60,000 ಲೀಡ್ನಾಗ ಗೆದ್ದೆ. ನಾನು 2 ಸತಿ MLA ಆಗಿದ್ದೀನಿ ರೀ ಕಾನ್ಸ್ಟಿಟ್ಯೂನ್ಸಿ. ನಮ್ಮ ತಂದೆಯವರು 6 ಸತಿ MLA ಆಗಿದ್ದಾರೆ. 2008 ಅಲ್ಲಿ ಡಿಲಿಮಿಟೇಷನ್ ಆದಾಗ ನಾನು ನಾರ್ತಿಗೆ ಹೋದೆ, ಅವರು ಸೌತ್ನಲ್ಲಿದ್ರು. ಒಂದು ಜಿಲ್ಲಾ ಪಂಚಾಯತಿ ಕಾನ್ಸ್ಟಿಟ್ಯೂನ್ಸೀಸ್ ಅವ್ರಿಗೊಂದು ಬರುತ್ತೆ, ನನಗೊಂದು ಬರುತ್ತೆ. ಹಂಗಾಗ್ಬಿಟ್ಟು ಎಲ್ಲ ಪರಿಚಯನೇ ರೀ, ಎಲ್ಲ ಚಿರಪರಿಚಿತರು. ವರ್ಕ್ಗಳು ಸಾಕಷ್ಟು ಮಾಡಿದೀವಿ. ವರ್ಕ್ ಬಗ್ಗೆ ಯಾವುದೇ ತರವಾದಂತ ಭಿನ್ನ ಅಭಿಪ್ರಾಯಗಳಿಲ್ಲ. ದಾವಣಗೆರೆ ಒಂದು ರೀತಿ ಹೆಂಗೆ ಅಂದ್ರೆ ನಮಗೆ 2 ಕಣ್ಣಿದ್ದಂಗೆ. ನಾರ್ತ್ ಆಗಿರ್ಬೋದು, ಸೌತ್ ಆಗಿರ್ಬೋದು, ಎರಡು ಈಕ್ವಲ್ ಆಗಿ ಡೆವಲಪ್ ಆಗಿದಾವೆ. ಈ ಕಾರ್ಯಕ್ರಮ ನೋಡ್ತಾ ಇರುವಂತಹ ಎಸ್ಪೆಷಲಿ ಮುಸಲ್ಮಾನ ಸಮುದಾಯಕ್ಕೆ ಏನಾದ್ರೂ ಮೆಸೇಜ್ ಕೊಡೋಕೆ ಇಷ್ಟ? ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ಹೇಳೋದಿಷ್ಟೇ, ನಾವು ಅವರು ಬಹಳ ಒಂದು ವಿಶ್ವಾಸದಲ್ಲಿ ಅಣ್ಣ ತಮ್ಮಂದ್ರಂತಾನೆ ಇದೀವಿ. ಯಾವ ವಿಚಾರದಲ್ಲಿ ನಾವು ಜಾತಿ ಮಾಡಿಲ್ಲ, ಯಾವ ಜಾತಿ ರಾಜಕೀಯ ಯಾವ ಎಂದೂ ಮಾಡಿಲ್ಲ. ನಮ್ಮ ಮನೆ ಹಿಂದಿನಿಂದಲೂ ನಮ್ಮ ಯಾರು ಸಾದಿಕ್ ಆಗಿರ್ಬೋದು, ಬೇರೆ ಬೇರೆ ಲೀಡರ್ಸ್ ಆಗಿರ್ಬೋದು, ಎಲ್ಲ ಜೊತೆಗೂಡೇ ಚುನಾವಣೆಯನ್ನು ಮಾಡಿದ್ವಿ. ಅದೇ ರೀತಿ ಈ ಚುನಾವಣೆಯನ್ನು ಮಾಡ್ತೀವಿ. ಮತ್ತು ಅವರು ಮುಸಲ್ಮಾನ್ ಬಂಧುಗಳು ಹೆಚ್ಚಿನ ರೀತಿಯಿಂದ ಸಹಕಾರವನ್ನು ಮಾಡಿ ನಮ್ಮ ಸಮರ್ಥಿಗೆ ಮತವನ್ನು ಹಾಕಿಸೋದ್ರ ಮೂಲಕ ಕೋಮು ಪಕ್ಷ BJPನ ಯಾವುದೇ ಕಾರಣಕ್ಕೂ ನಮ್ಮ ದಾವಣಗೆರೆಯಲ್ಲಿ ತರೋದು ಬೇಡ. ನಾವು ಎಲ್ಲರೂ ಅಣ್ಣ ತಮ್ಮಂದ್ರಂತಿದ್ದೀವಿ. ಒಳ್ಳೆ ದೃಷ್ಟಿಕೋನ ಇಟ್ಕೊಂಡು ದಾವಣಗೆರೆ ನಗರ ಇನ್ನೂ ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಆಗೋ ರೀತಿಯಲ್ಲಿ ನಾವು ನೀವೆಲ್ಲ ಪ್ರಯತ್ನ ಪಡೋಣ. ತಮ್ಮೆಲ್ಲರ ಒಂದು ಸಹಕಾರ ಬಹಳ ಮುಖ್ಯ ಅಂತ ನಾನು ಈ ದಿವಸ ಅವರಲ್ಲಿ ಕೆಳಗಿಳಿತೀನಿ. ಕೊನೆ ಪ್ರಶ್ನೆ ಸರ್, ಈಗ ಬಿಕಾಸ್ ಆಫ್ ವಾರ್ ಬಹಳಷ್ಟು ಕ್ರೈಸಿಸ್ ಆಗ್ತದೆ ಸರ್. LPG ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು. ಇದು ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತಾರೆ ದಾವಣಗೆರೆ. ಯಾಕಂದ್ರೆ ಹಾರ್ಡ್ ಕೋರ್ ಬಿಸ್ನೆಸ್, ಅದು ನೀವು ಯಾವುದೇ ತರ ಅಗ್ರಿಕಲ್ಚರ್ ತಗೋಬಹುದು ಅಥವಾ ನೀವು ಇಂಡಸ್ಟ್ರೀಸ್ ತಗೋಬಹುದು. ಇನ್ಫ್ಯಾಕ್ಟ್ ಯುವರ್ ಆಲ್ಸೋ ಬಿಸ್ನೆಸ್ ಮ್ಯಾನ್. ಸೊ ಎಷ್ಟು ಎಫೆಕ್ಟ್ ಆಗಿದೆ ಸರ್ ದಾವಣಗೆರೆ ಮೇಲೆ? ದಾವಣಗೆರೆಯಲ್ಲಿ ಈಗಿನ ಮಟ್ಟಕ್ಕೇನು ಅರ್ಥ ಎಫೆಕ್ಟ್ ಕಾಣ್ತಾ ಇಲ್ಲ ರೀ ವಾರ್ ಬಗ್ಗೆ. ಬಟ್ ಏನು ಈ ಡಾಲರ್ ಎಕ್ಸ್ಚೇಂಜು ಇದ್ರ ಬಗ್ಗೆ ನೀವು ನೋಡ್ತಾ ಇದ್ದೀರಿ. ಇವತ್ತೆಲ್ಲ 95 ಏನೋ ಹೋಗಿದೆ ಡಾಲರ್ಸ್. ಆದ್ರೆ ಇಲ್ಲಿ ನಾನು ನೋಡ್ದಂಗೆ ಏನಂತ ಎಫೆಕ್ಟ್ ಕಾಣ್ತಾ ಇಲ್ಲ. ಪೆಟ್ರೋಲ್ ಆಗ್ಲಿ, ಡೀಸೆಲ್ ಆಗ್ಲಿ, ಗ್ಯಾಸ್ ಆಗ್ಲಿ ಸಿಗ್ತಾ ಇದಾವೆ. ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬಹಳ ಚೆನ್ನಾಗಿ ಆಡಳಿತವನ್ನು ಮಾಡಿ ಎಲ್ಲಿ ತೊಂದರೆ ಆಗಬಾರ್ದು ಆ ರೀತಿ ನಿಭಾಯಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ಸ್ವಲ್ಪ ದಿವಸ ನಾವು ನಿಭಾಯಿಸಿದ್ರೆ ಇನ್ನೂ ಒಂದು ಒಳ್ಳೆ ಕೆಲಸ ಆಗ್ತೈತಿ. ಮತ್ತು ಮುಖ್ಯವಾಗಿ ಇದರಲ್ಲಿ ಹೇಳ್ಬೇಕಪ್ಪ ಅಂದ್ರೆ ವಾರ್ಕ್ಕಿಂತ ಈಗಿನ ಜನರೇಷನ್ಗೆ ಕೆಲಸ ಬೇಕು. ಕೈಲೇ ಕೆಲಸ ಮಾಡೋ ಕೆಲ್ಸಗಳು ಬೇಕು.
ಜನರೇ ಬಹಳ ಪಾಪ್ಯುಲೇಷನ್ ಜಾಸ್ತಿ ಆದಂಗೆ ಕೆಲಸ ಕಮ್ಮಿ ಆಗ್ತವೆ. ಹ್ಮ್ ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡುವ ಕೆಲಸವನ್ನ ನಾವು ಮಾಡಬೇಕು. ಹ್ಮ್ ಒಳ್ಳೊಳ್ಳೆ ಇಂಡಸ್ಟ್ರಿಗಳು ತರಬೇಕು, ಒಳ್ಳೊಳ್ಳೆ ಕೈಗಾರಿಕಾ ಅಭಿವೃದ್ಧಿ ಪಡಿಸ್ಬೇಕು, ಈ ಸಾಫ್ಟ್ವೇರ್ ಡೆವಲಪ್ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿ ಅವರಿಗೆ ಜಾಸ್ತಿ ಉದ್ಯೋಗ ಕೊಡುವ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ಡೆಫಿನೆಟ್ಲಿ ಒಬ್ಬ ತಂದೆಯಾಗಿ ಒಬ್ಬ ಮಗನನ್ನ ಬೆಳೆಸುವಂತಹ ಒಂದು ಕರ್ತವ್ಯ ನಿಮ್ಮದು. ಬಟ್ ನಿಮ್ಮ ಮತದಾರರು ತಮಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಕಾಲನೇ ಉತ್ತರಿಸುತ್ತೆ. ಅದಕ್ಕೆ ನಾವು ಕಾದು ನೋಡೋಣ ಅಂತ ಹೇಳ್ತಾ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಎಸ್ ಮಲ್ಲಿಕಾರ್ಜುನ್ ಅವರ ಮಾತು. ತಮ್ಮ ಅಜ್ಜನ ಜೊತೆ ರಾಜಕೀಯದಲ್ಲಿ ದಿನನಿತ್ಯ ಒಡನಾಟದ ಒಂದು ಅನುಭವ ಸಮರ್ಥ ಅವರಿಗೆ ಇರುವುದರಿಂದ ಅವರಿಗೆ ರಾಜಕೀಯ ಏನೋದು ಹೊಸತಲ್ಲ. ಅದರ್ವೈಸ್ ಅವ್ರಿಗೂ ಕೂಡ ತುಂಬಾ ಕ್ಷೇತ್ರದ ಬಗ್ಗೆ ಕಲ್ಪನೆಗಳಿವೆ. ನಾನು ಅದನ್ನ ಡಿಸ್ಕಸ್ ಮಾಡಿಲ್ಲ, ಬಟ್ ಅವರಿಗೆ ಆದಂತ ಕೆಲವೊಂದು ಆಲೋಚನೆಗಳಿವೆ. ಇನ್ನು ಅಲ್ಪಸಂಖ್ಯಾತ ಸಮುದಾಯ, ನಾನು ಇಲ್ಲೇ ಇದ್ದೀನಿ, ಇಲ್ಲೇ ಇರ್ತೀನಿ, ಅವ್ರು ನಮ್ ಜೊತೆಯಲ್ಲೇ ಇರ್ತಾರೆ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಅನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಟಿಮೇಟ್ಲಿ ಮತದಾರರು ಏನ್ ತೀರ್ಮಾನ ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಇದು ಈ ಕ್ಷಣದ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.